ನಮಸ್ಕಾರ ವೀಕ್ಷಕರೇ, ಯು ಚಾನೆಲ್ ಅರ್ಪಿಸುವಂತಹ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಕೀಲರಾದಂತಹ ಸಹನಾ ಕುಂದರ್ ಅವರಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಮುಖಂಡರಾದಂತಹ ಮತ್ತು ಸಾಮಾಜಿಕ ಕಾರ್ಯಕರ್ತರಾದಂತಹ ವೆರೋನಿಕಾ ಕಾರ್ನೆಲಿಯೋ ಅವರಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೆಣ್ಣು ಮಕ್ಕಳ ರಕ್ಷಣೆ, ಮುಂದಿರುವಂತಹ ಸವಾಲುಗಳು ಮತ್ತು ಕಾನೂನಿನ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಇಬ್ಬರಿಗೂ ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲನೇದಾಗಿ ನಾವು ನಿಮ್ಮ ಹತ್ರ ಮಾತನಾಡೋದಾದರೆ, ಇವತ್ತು ಸಾಕಷ್ಟು ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಸ್ಥಳೀಯವಾಗಿರ್ಬೋದು ಅಥವಾ ಹೊರ ಜಿಲ್ಲೆಯಲ್ಲಿರ್ಬೋದು ಸಾಕಷ್ಟು ಒಂದು ಹೆಣ್ಣುಮಕ್ಕಳ ಮೇಲೆ ಒಂದು ಅತ್ಯಾಚಾರ ಇರ್ಬೋದು, ದೌರ್ಜನ್ಯ ಪ್ರಕರಣಗಳು ಕೂಡ ನಡೀತಾ ಇದೆ. ಇನ್ನು ಯಾವ ರೀತಿಯಾಗಿ ನೀವೊಂದು ಅದನ್ನು ವಿಶ್ಲೇಷಣೆ ಮಾಡ್ತೀರಿ, ಯಾವ ರೀತಿಯಾಗಿ ಅದನ್ನು ನೋಡ್ತೀರಿ, ಏನೆಲ್ಲ ಏನು ಬದಲಾವಣೆ ಆಗಬೇಕು ಅಂತ ನಿಮ್ಗೆ ಅನಿಸ್ತದೆ? ಇವತ್ತಿನ ಪರಿಸ್ಥಿತಿ ಕಂಡಾಗ ಒಂದು ರೀತಿಯಲ್ಲಿ ಬೇಜಾರು ಆಗುತ್ತೆ, ಒಂದು ರೀತಿಯಲ್ಲಿ ಹೆದರಿಕೆನೂ ಹುಟ್ಟುತ್ತೆ. ನಾವು ಎತ್ತ ಸಾಗ್ತಾ ಇದ್ದೇವೆ ಎಂಬ ಒಂದು ಪ್ರಶ್ನೆ ನಮಗೆ ಮುಂದೆ ಬರ್ತಾ ಇದೆ. ಯಾಕಂದರೆ ನಾವೊಂದು ಸ್ವಲ್ಪ ವರ್ಷಗಳ ಹಿಂದೆ ನೋಡಿದಾಗ ಹೆಣ್ಮಕ್ಳು ಅಂತ ಹೇಳಿದರೆ ಒಂದು ರೀತಿಯ ಗೌರವ ಇತ್ತು. ಆದರೆ ಬಹುಶಃ ದಿನದಿಂದ ದಿನ, ವರ್ಷದಿಂದ ವರ್ಷ ಹೋಗ್ತಾ ಇದ್ದಾಗೆ ಆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ನೋಡುವ ದೃಷ್ಟಿಕೋನನೇ ಬದಲಾದಾಗೆ ಕಂಡು ಬರ್ತಾ ಇದೆ. ಬಹುಶಃ ಒಂದು ಕಡೆಯಲ್ಲಿ ಈ ಮಾಧ್ಯಮ, ನಾನು ಹೇಳೋದಿದ್ರೆ ಮೊಬೈಲ್, ಸೋಷಿಯಲ್ ಮೀಡಿಯಾ, ಅದರಲ್ಲಿ ಒಂದು ಮೊಬೈಲಲ್ಲಿ ಯೂಟ್ಯೂಬಿಗೆ ಹೋಗಿ ಏನಾದರೂ ಒಂದು ಹುಡುಕ್ಲಿಕ್ಕೆ ಹೋದಾಗ ಅಲ್ಲಿ ಬರುವಂಥ ಅಶ್ಲೀಲ ಚಿತ್ರಗಳಿರ್ಬೋದು, ಅದನ್ನೆಲ್ಲ ಕಂಡಾಗ ಬಹುಶಃ ಅದು ತಪ್ಪು ಅಂತ ಹೇಳುವಂಥ ವಿಚಾರಗಳು ಎಲ್ಲೂ ಕೊಡದಾಗ ಇದೆಲ್ಲದೂ ಸರ್ವೇ ಸಾಮಾನ್ಯ, ಇದು ನಡೀತದೆ ಎಂಬ ಒಂದು ಮನೋಸ್ಥಿತಿಯ ಆ ಯುವಕರ ಮನಸ್ಸಲ್ಲಿ ಹೋದರೆ ಬಹುಶಃ ಅವರ ನೆಕ್ಸ್ಟ್ ಆ್ಯಕ್ಷನ್ ಇಂಥ ಕಡೆ ಹೋಗುತ್ತೆ ಏನೋ ಅಂತ ನನಗೆ ಅದು ಅನಿಸೋದು. ಇದಕ್ಕೆ ಯಾವ ರೀತಿ ಕಡಿವಾಣ ಹಾಕಬೇಕು, ಬಹುಶಃ ಇದು ಒಬ್ಬರು ಇಬ್ಬರು ಅಲ್ಲ, ಒಗ್ಗಟ್ಟಾಗಿ ಇಡೀ ಸಮಾಜ, ಕಾನೂನು ಮತ್ತು ನಮ್ಮ ಪೊಲಿಟಿಕಲ್ ಎಲ್ಲ ವ್ಯವಸ್ಥೆಗಳು ಅಲರ್ಟ್ ಆಗಿ ಒಂದು ದೊಡ್ಡ ತೀರ್ಮಾನಕ್ಕೆ ಬರದೇ ಹೋದರೆ ಮುಂದಿನ ದಿನಗಳಲ್ಲಿ ಇದು ಒಂದು ಅತೀ ದೊಡ್ಡ ಸವಾಲಾಗಿ ಪರಿಣಮಿಸ್ಬೋದು. ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಒಂದು ಕಡೆ ಕಾನೂನುಗಳನ್ನು ರೂಪಿಸ್ಬರು, ಇನ್ನೊಂದು ಕಡೆ ಆ ಮೌಲ್ಯಾಧಾರಿತ ಶಿಕ್ಷಣ ಕೊಡುವಂತಿರ್ಬೋದು, ಆ ಸಣ್ಣ ಮಕ್ಕಳಲ್ಲೇ ಅವರಿಗೆ ಈ ಒಂದು ರೆಸ್ಪೆಕ್ಟ್ ಕೊಡುವಂಥದ್ದು ಅಥವಾ ಹೆಣ್ಣು ಗಂಡು ಎಂಬುದರ ಬಗ್ಗೆ ಆ ಒಂದು ಮನವರಿಕೆ ಮಾಡುವಂಥದ್ದು, ಆ ಮೌಲ್ಯಗಳನ್ನು ತುಂಬುವಂಥ ವಿಚಾರಗಳನ್ನು ಅತಿಯಾಗಿ ಮಾಡಬೇಕಾದ ಅಗತ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಈಗ ಸಹನಾ ಕುಂದರ್ ಅವರು ಬಂದರೆ, ಈಗ ಸಾಕಷ್ಟು ನಾವು ನೋಡೋದು ತಂತ್ರಜ್ಞಾನ ಬಂದಿದೆ, ಆವಿಷ್ಕಾರಗಳು ನಡೀತಾ ಇದೆ, ಈಗ ಶಾಲೆಗಳಲ್ಲಿ ಸೌಲಭ್ಯಗಳು ಹೆಚ್ಚಾಗಿದೆ, ಎಲ್ಲವೂ ಬಂದಿದೆ. ಆದರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಕಡಿಮೆ ಆಗಿಲ್ಲ, ಅತ್ಯಾಚಾರಗಳು ಕಡಿಮೆ ಆಗಿಲ್ಲ. ಏನು ಕಾರಣ ಇರ್ಬೋದು ಮತ್ತು ಇದಕ್ಕೆ ಒಂದು ಕಾನೂನು ಏನಿದೆ? ಈಗ ನಮಗೆ ಸ್ವಲ್ಪ ಕಾನೂನ ಒಂದು ಅಗತ್ಯ ಇದೆ, ಏನೆಲ್ಲ ಕಾನೂನು ಇದೆ ಅಂತ. ಇಡೀ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳನ್ನ ಒಂದು ಒಳ್ಳೆ ಸ್ಥಾನದಲ್ಲಿಟ್ಟ ಒಂದು ದೇಶ ಇದ್ದರೆ ಅದು ಭಾರತ ದೇಶ. ಇಲ್ಲಿ ನದಿಗಳಿಗೂ ಹೆಣ್ಮಕ್ಳ ಹೆಸರಿದೆ. ಇಲ್ಲಿ ಪ್ರತಿಯೊಂದು ಮಣ್ಣಿನ ಕಣದಲ್ಲೂ ನಾವು ಹೆಣ್ಣನ್ನು ಕಂಡವರು. ಹೆಣ್ಣು ಅಂದರೆ ಅಷ್ಟು ಒಂದು ಪವಿತ್ರದ ಜಾಗ. ಈಗ ಮೇಡಮ್ ಹೇಳಿದಾಗೆ ಇಡೀ ಪ್ರಪಂಚದಲ್ಲಿ ಹುಡುಕಿದರೆ ಬಹಳಷ್ಟು ಸೇಫೆಸ್ಟ್ ಕಂಟ್ರಿ ಯಾವುದು ಹೆಣ್ಮಕ್ಳಿಗೆ ಅಂತ ಕೇಳಿದರೆ ಮೊದಲ ಶಬ್ದವೇ ಬರಬೇಕಾಗಿರೋದು ಭಾರತ ಅಂತ. ಬಟ್ ಇಂಥ ದೇಶದಲ್ಲಿ ಇವತ್ತು ಈ ಮಟ್ಟಿಗೆ ನಾವು ಇಳಿದಿದ್ದೇವೆ ಅಂದರೆ ನಮಗೆ ಅವ್ರು ಹೇಳಿದಾಗೆ ಬಹಳ ಭಯ ಹುಟ್ಟುತ್ತಾ ಇದೆ. ಇಲ್ಲೂ ಸೇಫ್ ಇಲ್ಲ ಅಂದರೆ ನಾವು ಇನ್ನೆಲ್ಲಿ ಹೋಗೋದು ಅನ್ನೋ ಪ್ರಶ್ನೆ ಒಂದು ಹೆಣ್ಮಕ್ಳಲ್ಲಿ ಬಹಳಷ್ಟು ಹುಟ್ಟೋದು. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗಿದ್ದಂತಹ ಸುರಕ್ಷತೆ, ಇಲ್ಲಿದ್ದಂತಹ ಕಾನೂನು ಸೈಡ್ಗೆ ಇಟ್ಬಿಡಿ, ಅದೆಷ್ಟು ಸ್ಟ್ರಾಂಗ್ ಇದೆಯೋ ಇಲ್ವೋ ಸೆಕೆಂಡರಿ. ಆದರೆ ಇಲ್ಲಿ ಹೆಣ್ಮಕ್ಳಿಗಿದ್ದ ಒಂದು ಸ್ಥಾನಮಾನ ಇದೆಯಲ್ಲ, ಅದು ಬೇರೆ ಯಾವ ದೇಶದಲ್ಲೂ ಕಂಡುಹಿಡಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಆದರೆ ಬದಲಾಗ್ತಾ ಬಂದ ಹಾಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಹೆಚ್ಚಾದವು, ಹಲ್ಲೆಗಳು ಜಾಸ್ತಿ ಆದವು. ಇತ್ತೀಚೆಗೆ ನಮಗೆ ಮಾತಾಡ್ಲಿಕ್ಕೆ ಬಹಳ ಭಯ. ಅತ್ಯಾಚಾರಗಳು ಇವತ್ತು 16 ದಿನದಲ್ಲಿ 13 ಅತ್ಯಾಚಾರ ನಡೀತದೆ ದೇಶದಲ್ಲಿ. ವಿಶೇಷತೆ ಮತ್ತು ವಿಚಿತ್ರ, ಹೀಗೂ ಆಗ್ತದ ಒಂದು ದೇಶದಲ್ಲಿ ಅಂತ ಅಲ್ಲಿ ತನಕ ಇವತ್ತು ಬಂದು ನಿಂತಿದ್ದೇವೆ. ಒಬ್ಬ ವಕೀಲೆಯಾಗಿ ನಾನು ಹೇಳಬೇಕು ಹೇಳಬಾರ್ದು ನನಗೆ ಗೊತ್ತಿಲ್ಲ. ಆದರೆ ಕಾನೂನು ಬೇರೆ ದೇಶಗಳಿಗೆ ಹೋಲಿಸಿದಾಗ ಈ ಅತ್ಯಾಚಾರ ಮಾಡಿದಂತಹ ಅತ್ಯಾಚಾರಿಗಳಿಗೆ ಬಲವಾದ ಕಾನೂನು ಬೇಕಿತ್ತು ಅನ್ನುವಂಥ ಒಂದು ಆಶಯ ಒಬ್ಬ ವಕೀಲೆಯಾಗಿ ನನಗೂ ಬರ್ತದೆ. ಇನ್ನೂ ಸ್ಟ್ರಾಂಗ್ ಆಗಿರಬೇಕಿತ್ತು ಅಂತ. IPC ಇತ್ತು, ಈಗ ಕಾನೂನಿನಲ್ಲಿ ಬದಲಾವಣೆ ಆಗಿದೆ. ಭಾರತೀಯ ನ್ಯಾಯ ಸಂಹಿತೆ BNS ಅಂತ ಈಗ ನಾವು ಕರಿತೇವೆ. ಸೆಕ್ಷನ್ 64 ಇದರ ಬಗ್ಗೆ ಮಾತಾಡ್ತದೆ. 7 years ಇತ್ತು ಆಗೆಲ್ಲ ಶಿಕ್ಷೆ. ಈಗ ಅದೆಲ್ಲ ಕನ್ಫರ್ಮ್ ಆದಮೇಲೆ, ಈಗ ಅವನೇ ಒಬ್ಬ ಆರೋಪಿ ಅಂತ ಸಾಬೀತಾದ್ಮೇಲೆ 10 ವರ್ಷ ಮೇಲ್ಪಟ್ಟು ಅವನಿಗೆ ಶಿಕ್ಷೆ ಆಗ್ತದೆ. ಕೆಲವೊಂದು ಸಲ ಬಹಳಷ್ಟು ಕ್ರೂರವಾಗಿ ಅತ್ಯಾಚಾರಗಳಾದಾಗ ಅಥವಾ ನ್ಯಾಯಾಧೀಶರಿಗೆ ಅದು ಬಹಳಷ್ಟು ವಿಶೇಷವಾದ ಒಂದು ಕೇಸ್ ಅಂತ ಅನಿಸಿದಾಗ ಅದರಲ್ಲಿ ಜೀವಿತಾವಧಿ ಶಿಕ್ಷೆಯನ್ನು ಕೊಡುವಂತಹ ಇದು ಕೂಡ ಇದೆ. ಇನ್ನು ಬಿಲೋ 18 ಅವರಿಗೆ ಪೋಕ್ಸೋ ಕಾಯ್ದೆ ಇದೆ. ಅದು ಎಲ್ರಿಗೂ ಇತ್ತೀಚೆಗಂತೂ ಎಲ್ರಿಗೂ ಗೊತ್ತಿರುವಂತಹ ಮಾಹಿತಿ, ಅದರ ಬಗ್ಗೆ ವಿಶೇಷವಾಗಿ ಮಾತಾಡಬೇಕು ಅಂತ ಏನಿಲ್ಲ.
ಆದರೆ ಇನ್ನೂ ಸ್ಟ್ರಾಂಗ್ ಆಗಬೇಕು ಕಾನೂನು. ಈ ಅತ್ಯಾಚಾರದ ವಿಷಯ ಬಂದಾಗ ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ನನಗೆ ಬಹಳಷ್ಟು ಅನಿಸೋದಿದೆ. ಯಾಕಂದರೆ ಒಂದು ತಪ್ಪು ಮಾಡಿದಾಗ ಆ ತಪ್ಪು ಮತ್ತೆ ಮರುಕಳಿಸಬಾರ್ದು ಅಂತಾದರೆ ಮೊದಲ ತಪ್ಪಿಗೆ ಶಿಕ್ಷೆ ಅಷ್ಟು ಕಠಿಣವಾಗಿ ಸಿಕ್ಕಿರಬೇಕು. ಆಗ ಮತ್ತೊಬ್ಬನಿಗೆ ಭಯ, ನಾನು ಈ ತಪ್ಪು ಮಾಡಿದರೆ ನನಗೆ ಇಂಥದ್ದೇ ಶಿಕ್ಷೆ ಸಿಗ್ತದೆ ಅಂತ. ಅಷ್ಟು ಸ್ಟ್ರಾಂಗ್ ಆಗಿ ಒಂದು ಶಿಕ್ಷೆ ಸಿಗಬೇಕು ಅಂತಾರೆ. ಕಾನೂನನ್ನು ಸುಮ್ಮನೆ ಮಾಡಲಿಲ್ಲ, ಅಲ್ಲೂ ಅನೇಕ ವಿಷಯಗಳನ್ನು ತೂಕ ಹಾಕಿ ಕಾನೂನನ್ನು ಮಾಡಿದ್ದಾರೆ. ಅದನ್ನು ಒಬ್ಬ ವಕೀಲಾಗಿ ನಾನು ಗೌರವಿಸ್ತೇನೆ. ಆದರೂ ಇನ್ನೂ ಸ್ಟ್ರಾಂಗ್ ಆಗಿರಬೇಕು ಅಂತ ನನಗೆ ಬಹಳಷ್ಟು ಹೆಣ್ಣು ಮಗಳಾಗಿ ಸಾರ್ವಜನಿಕರು ಹೇಳ್ತಾರೆ, ಇದು ಇಂಡಿಯಾದಲ್ಲಿ ಸಾಧ್ಯ ಇದೆಯಾ ಇಂತಹ ಕಾನೂನುಗಳು ಬರಲಿಕ್ಕೆ? ಈಗ ನಾವು ಫಾರಿನ್ ಕಂಟ್ರಿಗಳಲ್ಲಿ ನೋಡ್ತೇವೆ, ಅಂತಹ ಕಾನೂನುಗಳು ಇಂಡಿಯಾದಲ್ಲಿ ಬರಲಿಕ್ಕೆ ಸಾಧ್ಯತೆ ಇಲ್ಲಿ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇಲ್ಲಿ ಅಪರಾಧಿಯನ್ನು ನೋಡುವ ದೃಷ್ಟಿಯೇ ಆಗಿದೆ. ಅವನನ್ನು ಆರೋಪಿಯಿಂದ ನಾವು ಮೊದಲು ಪರಿಗಣಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದೆಷ್ಟೋ ವಿಷಯಗಳಲ್ಲಿ ಒಬ್ಬ ಕೊಂದಿದ್ದಾನೆ, ಒಬ್ಬ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದು ನನ್ನ ಕಣ್ಣಿಗೆ ಸ್ಪಷ್ಟ ಆದ್ಮೇಲೂ ಅಲ್ಲಿ ವಿಟ್ನೆಸ್ಗಳು ಹಾಸ್ಟೆಲ್ ಆದಾಗ ಅಥವಾ ಸಾಕ್ಷ್ಯಗಳು ಸರಿಯಾಗಿ ಮಹಾಜರ್ ಅಥವಾ ಈ ಚಾರ್ಜ್ ಶೀಟ್ ಸಲ್ಲಿಕೆಗಿಂತ ಮುಂಚೆ ಕರೆಕ್ಟಾಗಿ ಸಾಕ್ಷ್ಯ ಒಗ್ಗೂಡುವಿಕೆ ಆಗದೇ ಇದ್ದಾಗ ಆ ಕೇಸ್ಗಳು ಬಿದ್ದು ಹೋಗ್ತದೆ. ಜನರಿಗೆ ಗೊತ್ತಿರ್ತದೆ ಅವನಿಗೆ ಆರೋಪಿ, ಅವನೇ ಮಾಡಿದ್ದಾನೆ ಅಂತ. ಆದರೂ ಕಾನೂನಲ್ಲಿ ಅದು ಸ್ಪಷ್ಟತೆ. ಈಗ ಕಾನೂನಿನ ಚೌಕಟ್ಟಿನ ಒಳಗೆ ಅದು ಸಾಕ್ಷ್ಯಾಧಾರಗಳು ಸರಿಯಾಗಿ ಕಾನೂನಿನ ದೃಷ್ಟಿಗೆ ಬೀಳದೇ ಇದ್ದಾಗ ಅವನು ಆ ಕೇಸಿನಿಂದ ಹೊರಗೆ ಬರುವಂಥ ಚಾನ್ಸಸ್ಗಳು ಇರ್ತದೆ. ಅದು ಹಾಗೆ ಆಗಬಾರ್ದು ಅನ್ನೋದು ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಕೂಡ. ಈಗ ವಕೀಲರು ಅನ್ನೋದು ಸೆಕೆಂಡರಿ, ಮೊದಲಿಗೆ ನಾವು ಒಂದು ಹೆಣ್ಣು ಮಗಳಲ್ಲ. ನನಗೆ ಹಾಗಾಗಿ ಆ ಒಂದು ಆಸೆ ಇದೆ, ಇನ್ನೂ ಕಠಿಣ ಆಗಬೇಕು ನನ್ನ ದೇಶದ ಕಾನೂನು ಅಂತ ಬಹಳ ಸಲ ನನಗೂ ಅನಿಸಿದೆ. ಓಕೆ, ಈಗ ಹೆಣ್ಣು ಮಕ್ಕಳಿಗೆ ಮೊದಲು ಸಂಸ್ಕಾರ, ಮನೆಯಿಂದಲೇ ಸಂಸ್ಕಾರ ಎಲ್ಲ ಬೆಳೆಸ್ತಿದ್ರು. ಇವತ್ತು ಅದೆಲ್ಲ ಮರೆಯಾಗಿದೆ. ಹೆಣ್ಣು ಮಕ್ಕಳಿಗೆ ಮೊದಲೇದಾಗಿ ನಾವು ಏನು ಕಳಿಸಬೇಕು? ನೀವೀಗ ಇಂತಹ ಅತ್ಯಾಚಾರ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಿಮ್ಗೆ ಅನಿಸ್ತಾ? ಇಲ್ಲ, ನಾನು ಇದಕ್ಕೆ ಸ್ವಲ್ಪ ವಿರೋಧ. ಯಾಕಂದ್ರೆ ಅತ್ಯಾಚಾರ ಅಂದಾಗ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು ಅನ್ನೋದನ್ನು ನಾನು ವಿರೋಧಿಸ್ತೇನೆ. ಗಂಡು ಮಕ್ಕಳಿಗೂ ಬೇಕು. ಈಗ ಇಬ್ಬರೂ ಸರಿಯಾದ ರೀತಿಯ ಸ್ಥಿತಿಗತಿ ಇದ್ದಾಗ ಮಾತ್ರ ಇಂಥ ಒಂದು ಆರೋಪಗಳಿಂದ ನಾವು ಮುಕ್ತ ಆಗ್ಲಿಕ್ಕೆ ಚಾನ್ಸ್ ಇದೆ. ನಮ್ಮಲ್ಲಿ ಒಂದಿದೆ, ಹುಡುಗರು ಅಳಬಾರ್ದು ಅಂತ, ಅಂಜೋಗ್ಲು ಬುಲ್ಪರವಲ್ಲಿ ಅಂತ. ಇಲ್ಲ ಇಲ್ಲ, ಹಾಗಲ್ಲ. ಹುಡುಗಿಯರನ್ನು ಅಳಿಸಬಾರ್ದು ಅನ್ನೋದು ಒಂದು ಸಂಸ್ಕಾರ ಕೂಡ ಗಂಡು ಮಕ್ಕಳಿಗೂ ಸಿಗಬೇಕು. ಆ ಥರ ಅದು ಹೆಣ್ಮಕ್ಳಿಗೆ ತುಂಬ ಮಂದಿ ಹೇಳ್ತಾರೆ, ಹೆಣ್ಮಕ್ಳು ಡ್ರೆಸ್ಸಿಂಗ್ ಸರಿ ಇಲ್ಲ ಅವತ್ತು, ಅದಕ್ಕೆ ಅತ್ಯಾಚಾರ ಆಗ್ತದೇನೋ. ಇದನ್ನು ನಾನು ವಿರೋಧಿಸ್ತೇನೆ. ಬುರ್ಕ ಹಾಕಿದ ಮುಸ್ಲಿಂ ಹೆಣ್ಮಕ್ಳ ಮೇಲೂ ಅತ್ಯಾಚಾರ ಆಗ್ತದೆ. ಫ್ರಾಕ್ ಹಾಕಿದ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳ ಮೇಲೂ ಅತ್ಯಾಚಾರ ಆಗ್ತದೆ. ಸೀರೆ ಹೇಗೆ ಸರಕ್ ಹಾಕಬೇಕು ಅಂತ ಗೊತ್ತೇ ಇಲ್ದೋ, ಜ್ಞಾನ ಇಲ್ದಿರೋ ಒಂದು ವೃದ್ಧೆ ಮಹಿಳೆ ಮೇಲೂ ಅತ್ಯಾಚಾರ ಆಗ್ತದೆ. ಡ್ರೆಸ್ ಕೋಡಿಲ್ ಮ್ಯಾಟ್ರ್ ಆಗೋದಿಲ್ಲ, ಅದರ ಸಂಸ್ಕಾರಗಳು ಮ್ಯಾಟ್ರ್ ಆಗೋದಿಲ್ಲ. ಅದೆಲ್ಲ ಸರಿ ಅಂತ ನಾನು ಹೇಳೋದಲ್ಲ. ಒಂದು ಗಂಡು ಮಕ್ಕಳಿಗೆ ಅದೇನು ಅಂದರೆ ಮಾನಸಿಕ ವೈಕಲ್ಯತೆ ಏನಿದೆ ಅದು ಒಂದು ಕಾರಣ ಅಂತ ನಾನು ಹೇಳ್ತೇನೆ. ಒಂದು ಡಾಕ್ಟರ್ ಅತಿದೇವಿ ಅಂತ ಒಬ್ಬರಿದ್ರು, ಅತಿದೇವಿ ಅಂತ. ಅವ್ರು ಯಾವಾಗಲೂ ಹೆಣ್ಮಕ್ಳಿಗೆ ಒಂದು ಹೇಳೋ ಸೆಂಟೆನ್ಸ್ ಇತ್ತು, ನಾನು ಬಹಳ ಹಿಂದೆ ಒಂದು ಪೇಪರಲ್ಲಿ ಓದಿದ್ದದನ್ನು. ಹೆಣ್ಮಕ್ಳು ಎಷ್ಟು ಚುರುಕಿರಬೇಕು ಅಂದರೆ ಅವರ ಕಂಪಸ್ ಬಾಕ್ಸ್ನಲ್ಲಿರುವ ಕೈವಾರ ಕೂಡ ಅವರಿಗೆ ಉಪಯೋಗಕ್ಕೆ ಬರ್ತಂತ ಗೊತ್ತಿರಬೇಕಂತ ಹೆಣ್ಮಕ್ಳಿಗೆ. ಅಷ್ಟು ಚುರುಕುತನ ಹೆಣ್ಮಕ್ಳಲ್ಲಿ ಬೇಕು ಅಂತ ರತಿದೇವಿ ಹೇಳಿದ್ದು ನನಗೆ ನೆನಪಿದೆ. ಈ ಸಂಸ್ಕಾರ ಗಂಡು ಮಕ್ಕಳಿಗೂ ಬೇಕು, ಹೆಣ್ಮಕ್ಳಿಗೂ ಬೇಕು. ಹೆಣ್ಮಕ್ಳು ಅಷ್ಟೇ ಡ್ರೆಸ್ಸಿಂಗ್ ಅನ್ನೋ ವಿಷಯ ಒಂದು ಬಿಟ್ಟು ನಾನು ಬೇರೆ ವಿಷಯದಲ್ಲಿ ಹೇಳೋದಾದರೆ ಒಂದು ಮಾತು ಅಥವಾ ರೀತಿ ನೀತಿ ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ಒಂದು ಬರಬೇಕು ಹೆಣ್ಮಕ್ಳಿಗೆ. ಇನ್ನೊಂದು ಗಂಡು ಮಕ್ಕಳಿಗೆ ಅತ್ಯಾಚಾರ ಒಂದು 5 ನಿಮಿಷದಲ್ಲಿ ಆಗೋಗುವಂತಹ ಒಂದು ಮಾನಸಿಕ ಸ್ಥಿತಿ ಅಂತ ಹೇಳ್ತಾರೆ. ಪ್ರೀ ಪ್ಲ್ಯಾನ್ಡ್ ಆಗಿ ಆಗುವಂತಹ ರೇಪ್ಗಳು ಬಹಳ ಕಡಿಮೆ ದೇಶದಲ್ಲಿ. ಆ ಕ್ಷಣಕ್ಕೆ ಆಕೆಯ ಮೇಲಾಗುವಂತಹ ಮೋಹ ಅಥವಾ ಕಾಮ ಸ್ಥಿತಿ ಏನಿದೆ ಇದು ಒಂದು ಕಾರಣ ಅಂತ ಬಹಳ ಮಂದಿ ಅದಕ್ಕೆ ರಿಪೋರ್ಟ್ ಕೊಟ್ಟದ್ದಿದೆ. ಅದು ಪ್ರೀ ಪ್ಲ್ಯಾನ್ ಬಹಳ ಕಮ್ಮಿ ರೇಪ್ಗಳಾದದ್ದು, ತತ್ಕ್ಷಣಕ್ಕಾಗುವಂಥ ರೇಪ್ಗಳು ಜಾಸ್ತಿ ಆಗ್ತದೆ ದೇಶದಲ್ಲಿ. ಹಾಗಾಗಿ ಒಂದು ಮಾನಸಿಕ ವೈಕಲ್ಯ ಅದು. ಈಗ ಒಬ್ಬ ರೇಪಿಸ್ಟ್ಗೂ ಒಂದು ಕಡೆ ಗೊತ್ತಿರಬೇಕಲ್ಲ, ತನ್ನ ತಾಯಿ ಕೂಡ ಒಬ್ಳು ಹೆಣ್ಣೆ, ತಾನು ಮದುವೆ ಆದ ಹೆಣ್ಮಗಳು ಒಂದು ಹೆಣ್ಣೆ, ತನಗಿರುವ ಮಗಳು ಒಂದು ಹೆಣ್ಣೆ. ಅವಳಿಗಿಂತ ಸ್ಥಿತಿ ಬಂದರೆ ನಾನು ಅದನ್ನು ಮನೇಲಿ ಹೇಗೆ ಅದನ್ನು ಎದುರಿಸಬಲ್ಲೆ ಅನ್ನೋದು ಗೊತ್ತಿರಬೇಕು. ಈಗ ಇತ್ತೀಚೆಗೆ ಮೊನ್ನೆ ಕೋಲ್ಕತ್ತಾದಲ್ಲಿ ಒಂದು ಅತ್ಯಾಚಾರ ಆಯಿತು. ಆ ಸ್ಥಿತಿ ನನ್ನ ಮನಸ್ಸಿನಲ್ಲಿ ಹಾಗೇ ಕಟ್ಟ ನಿಂತಿದೆ. ಯಾಕಂದರೆ ಆಕೆಯ ತಂದೆ ಒಬ್ಬ ಟೈಲರ್, ಇಡೀ ಊರಿನಲ್ಲಿರುವ ಎಲ್ಲರ ಮಾನ ಮುಚ್ಚುವ ಬಟ್ಟೆ ಹೊಲಿಯುವಂಥ ಒಬ್ಬ ಟೈಲರ್ನ ಮಗಳು ಬಟ್ಟೆ ಇಲ್ಲದ ಸ್ಥಿತಿಯಲ್ಲಿ ಅವಳನ್ನು ನೋಡಬೇಕು ಅಂದರೆ ಆ ತಂದೆಯ ಮನಸ್ಥಿತಿ ಹೇಗಿರಬೇಡ. ಅದು ಹೆಣ್ಣು ಹೆತ್ತವರಿಗೆ ಮಾತ್ರ ಆ ಸ್ಥಿತಿ ಗೊತ್ತಾಗಲಿಕ್ಕೆ ಚಾನ್ಸ್ ಇದೆಯೋ ಅನ್ನೋ ನನಗೆ ಬಹಳ ಸಲ ಅನಿಸೋದು. ಇಡೀ ಊರಿಗೆಲ್ಲ ಮಾನ ಮುಚ್ಚಲಿಕ್ಕೆ ಬಟ್ಟೆ ಹೊಲಿದು ಕೊಡ್ತಾನೆ ಆ ಟೈಲರ್. ಅವನ ಮಗಳನ್ನ ಆ ಸ್ಥಿತಿಯಲ್ಲಿ ನೋಡುವಾಗ ಅವನಿಗೆ ಹೇಗಾಗಿರಬೇಡ ಮನಸ್ಸಿಗೆ. ಅಂಥ ಒಂದು ಸ್ಥಿತಿ ಯಾವ ತಂದೆಗೂ ಬರಬಾರ್ದು. ಹೆಣ್ಣು ಮಕ್ಕಳನ್ನು ಓದಲಿಕ್ಕೆ ಅಂತ ಕಲಿಸಿಕೊಡುವಂಥ ತಂದೆ ಭಾಳಷ್ಟು ಸಾವಿರ ಕನಸಿರ್ತದೆ ಅವನ ತಲೆಯಲ್ಲಿ. ತಾಯಿಗೂ ಅಷ್ಟೇ ಅಲ್ಲ, ಅಷ್ಟು 9 ಮಾಸ ಆಕೆ ಅವಳನ್ನ ಹೆತ್ತು ಹೊತ್ತು ಏನೂ ಇಲ್ಲದ ಸ್ಥಿತಿಯಲ್ಲಿ ಆಕೆ ಬಿದ್ದು ಹೆಣವಾಗಿ ಬಿದ್ದಾಗ ಆಗುವ ಸ್ಥಿತಿ ಅದು ತಂದೆ ತಾಯಿಗೆ ಮಾತ್ರ ಗೊತ್ತಿರಲಿಕ್ಕೆ ಚಾನ್ಸ್ ಇದೆ. ಹಾಗಾಗಿ ಅಂತಹ ಸ್ಥಿತಿಗಳು ಮತ್ತೆ ಮರುಕಳಿಸಬಾರ್ದು.
ಹೆಣ್ಣು ಮಕ್ಕಳಿಗೂ ಸಂಸ್ಕಾರ ಸಿಗಬೇಕು, ಗಂಡು ಮಕ್ಕಳಿಗೂ ಸಂಸ್ಕಾರ ಸಿಗಬೇಕು. ಓಕೆ, ಈಗ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಉಂಟಾ ಅಂತ ನಿಮ್ಗೆ ಅನಿಸ್ತದ? ಇದರಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕಿತ್ತು ನಿಮಗೆ? ಈಗ ರಾಜಕೀಯವಾಗಿ ಸಹ ಸ್ವಲ್ಪ ಸಾಕಷ್ಟು ಏನೋ ಒಂದು ಕಾನೂನು ತರುವಾಗ ವಿರೋಧ ಬರ್ತದೆ. ಅಂಥ ಸಂದರ್ಭದಲ್ಲಿ ಈ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗೆ ಒಂದು ಕಾನೂನು ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಇದು ಮಾಡಬೇಕಿತ್ತ, ಕಾನೂನು ತರಬೇಕಿತ್ತ? ಇಚ್ಛಾಶಕ್ತಿ ಕೊರತೆ ಇದೆ ಅಂದ್ಕೊಂಡು ಒಂದು ಸೈಡ್ ಸ್ವಲ್ಪ ಮಟ್ಟಿಗೆ ಹೇಳ್ಬೋದು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಬಹುಶಃ ಇಂಥವರಿಗೆ ಏನು ಅವರನ್ನು ವಿಜೃಂಭಿಸ್ತಾರಲ್ಲ, ಅವರನ್ನು ಎಕ್ಸೆಪ್ಟ್ ಮಾಡ್ತಾರಲ್ವ, ಅವರನ್ನು ತನ್ನ ಜೊತೆ ತಗೊಂಡು ಹೋಗ್ತಾರಲ್ವ, ನನಗೆ ಅಲ್ಲಿ ವಿರೋಧ ಇದೆ. ನಾವು ಯಾವಾಗ ತಪ್ಪು ಮಾಡಿದವರು ನೀವು ತಪ್ಪು ಮಾಡಿದ್ದೀರಿ ಅಂದ್ಕೊಂಡು ಅವರಿಗೆ ತೋರ್ಪಡಿಸಿ ಕೊಡದೆ ಅವರು ನೀವು ನಮ್ಮವರು ಅಂದ್ಕೊಂಡು ಜೊತೆಗೆ ತಗೊಂಡು ಹೋಗುವಂಥದ್ದೇ ಒಂದು ರೀತಿಯಲ್ಲಿ ಬಹುಶಃ ನಾವು ಮಾಡುವಂಥ ದೊಡ್ಡ ತಪ್ಪು. ಯಾಕಂತ ಹೇಳಿದ್ರೆ ಅವರಿಗಂತೂ ನಾನು ಏನು ಮಾಡಿದ್ರು ನಡೀತದೆ ಎಂಬ ಒಂದು ಮನೋಸ್ಥಿತಿ ಈಗೀಗ ಬೆಳೆದಿದೆ. ಈಗ ತಪ್ಪು ಮಾಡಿದವನು ಎಲ್ಲರ ಜೊತೆ ಚೆನ್ನಾಗಿ ಇದ್ದುಕೊಂಡು ತಾನು ನಿಮ್ಮಂತೆ ಸುಬಗ ಅನ್ನುವ ರೀತಿಯಲ್ಲಿ ವರ್ತನೆ, ಅದಕ್ಕೆ ತಕ್ಕಂತೆ ಈ ನಮ್ಮ ವ್ಯವಸ್ಥೆಯಲ್ಲಿ ಅವರನ್ನು ಜೊತೆಗೆ ತಗೊಂಡು ಹೋಗುವಂಥ ವ್ಯವಸ್ಥೆ ಇದು ಒಂದು ಕಡೆ ಆದರೆ, ಬಹುಶಃ ಎಲ್ಲರೂ ಜೊತೆ ಸೇರಿ ಈ ಕಾನೂನನ್ನು ಸ್ಟ್ರಿಕ್ಟ್ ಮಾಡುವಂಥದ್ದು ಅಗತ್ಯತೆ ಖಂಡಿತವಾಗಿ ಇದೆ. ಬಹುಶಃ ನಾನು ಮೊನ್ನೆ ನಡೆದ ಈ ಕಲ್ಕತ್ತಾದ ಘಟನೆಯಲ್ಲಿ ನಾನು ಕೋರ್ಟ್ನ ಇದನ್ನು ಗಮನಿಸ್ತಿದ್ದೆ. ಅಲ್ಲಿ ಒಂದು ಚಿಂತನೆ ಆರಂಭ ಆಗಿದೆ ಕಿ ನಾವೆಲ್ಲರೂ ಸಮಾಜ ಎದ್ದೇಳಬೇಕು, ನಮ್ಮ ಪೊಲಿಟಿಕಲ್ ವ್ಯವಸ್ಥೆ ಎದ್ದೇಳಬೇಕು, ನಾವು ರೂಲ್ಸ್ ಫ್ರೇಮ್ ಮಾಡಬೇಕು, ಇದನ್ನು ಸ್ಟ್ರಿಕ್ಟ್ ಮಾಡಬೇಕು ಎಂಬ ಒಂದು ಚಿಂತನೆ ಬಂದಿದೆ. ಬಹುಶಃ ಆ ಇಚ್ಛಾಶಕ್ತಿ ಪೊಲಿಟಿಕಲಿ ಕೂಡ ಬೇಕು. ಆ ಇಚ್ಛಾಶಕ್ತಿ ನಮ್ಮ ಕಾನೂನಾತ್ಮಕವಾಗಿ ಬೇಕು, ಆಡಳಿತಾತ್ಮಕವಾಗಿ ಕೂಡ ಬೇಕು. ಎಲ್ಲ ರಂಗಗಳಲ್ಲಿ ಆ ಇಚ್ಛಾಶಕ್ತಿ ಇದ್ದಾಗ ಬಹುಶಃ ಕಾನೂನು ರೂಪ ಮಾಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಈ ಕೊರತೆ ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಇದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಈಗ ಅತ್ಯಾಚಾರ ಪ್ರಕರಣ ಅಂತ ಹೇಳಿದರೆ ನಾವು ಈಗ ಬೇರೆ ಬೇರೆ ನಾವು ಕೌಟುಂಬಿಕ ನೋಡ್ತೇವೆ. ನಾವು ಈಗ ಬೇರೆ ಬೇರೆ ಈಗ ಶಾಲೆಗೆ ಹೋಗುವ ಅಲ್ಲಿಯೂ ಸಹ ಅತ್ಯಾಚಾರ ಪ್ರಕರಣ ಆಗ್ತಾ ಇರುವಂಥದ್ದು. ನಿಮಗೆ ಹೆಚ್ಚಾಗಿ ದೌರ್ಜನ್ಯ ಪ್ರಕರಣಗಳಾದ ಅತ್ಯಾಚಾರವನ್ನು ಎಲ್ಲಿ ನಿಮಗೆ ಅದೊಂದು ದಾಖಲಾಗ್ತದೆ ಅಂತ? ಹೆಚ್ಚು ಕೌಟುಂಬಿಕ ಅಂತ ಹೆಚ್ಚಾಗುತ್ತಾ? ಅಲ್ಲ, ಅದನ್ನು ನಾವು ಹೇಳಲಿಕ್ಕೆ ಅಸಾಧ್ಯ. ಯಾಕಂದ್ರೆ ಕೆಲವು ಅತ್ಯಾಚಾರಗಳು ಅಲ್ಲಿ ಮುಚ್ಚಿ ಹೋಗ್ತದೆ, ಮರ್ಯಾದೆ ಹೊರಗೆ ಹೋಗ್ಬಾರ್ದು, ತುಂಬಾ ಮುಚ್ಚಿ ಹೋಗ್ತದೆ. ಸ್ಟೇಷನ್ಗೆ ಹತ್ರ ದೂರ ಕೊಡ್ಲಿಕ್ಕೂ ಯಾರು ಬರುವುದಿಲ್ಲ. ಯಾಕಂದ್ರೆ ನಮ್ಮ ಮರ್ಯಾದೆ ನಾಳೆ ಪೇಪರ್ ಎಲ್ಲ ಬರ್ತದೆ. ನಾನು ತುಂಬಾ ವಿರೋಧಿಸ್ತೇನೆ, ಅದಕ್ಕೆ ಕಾನೂನು ಇದೆ. ಯಾವಾಗ ಒಂದು ಹೆಣ್ಮಗಳ ಅತ್ಯಾಚಾರ ಆಗ್ತದೆ ಅವಳ ಹೆಸರು ತೆಗಿಬಾರ್ದು, ಅವಳ ಹೆಸರು ಎಲ್ಲೂ ಪ್ರಕಟಿಸಬಾರ್ದು, ಅವಳ ಭಾವಚಿತ್ರ ಎಲ್ಲೂ ಪ್ರಕಟಿಸಬಾರ್ದು ಅನ್ನೋದನ್ನ ಕೂಡ ಕಾನೂನು ಒತ್ತಿ ಹೇಳ್ತದೆ. ಆದ್ರೆ ಇತ್ತೀಚೆಗೆ ಅದು ಜಾಸ್ತಿ ಆಗ್ತದೆ. ಈಗ ದೆಹಲಿಯಲ್ಲಿ ನಿರ್ಭಯ ಕೇಸ್ ಆಯ್ತು. ನಿರ್ಭಯ ಇಸ್ ನಾಟ್ ಹರ್ ನೇಮ್, ಅವಳ ಹೆಸರಲ್ಲ. ನಿರ್ಭಯ ಅಂತ ಹೆಸರಿಟ್ರು. ಮೊನ್ನೆ ಕಲ್ಕತ್ತಲ್ಲಿ ಅಭಯ ಅಂತ ಹೆಸರಿಟ್ರು, ಅದು ಅವಳ ಹೆಸರಲ್ಲ. ಹಾಗಾಗಿ ಆ ಹೆಸರುಗಳನ್ನ ಹೇಳಲಿಕ್ಕೂ ಮಾಧ್ಯಮಗಳಿಗೆ ಅವಕಾಶ ಇಲ್ಲ, ಎಲ್ಲೂ ಇಲ್ಲ. ಆದ್ರೆ ಈಗ ಅದು ಹೆಚ್ಚಾಗ್ತದೆ. ಆಗ ಏನಾಗ್ತದೆ, ಮನೇಲಿ ಕೂತವರಿಗೆ ಬೇಡ ಇತ್ತು, ನಾಳೆ ಇನ್ನೊಬ್ಳು ಹೆಣ್ಮಗಳಿದ್ದಾಳೆ ಅವಳಿಗೆ ಮದುವೆ ಮಾಡಿ ಕೊಡ್ಬೇಕು, ಅಥವಾ ನಮ್ಮ ಮರ್ಯಾದೆ ಇಲ್ಲಿ ಹೋಗ್ತದೋ, ಕಂಡವ್ರು ಏನ್ ಹೇಳ್ತಾರೋ, ಇಂಥ ಒಂದು ಭಯ ಇದೆ ಹೆತ್ತವರಲ್ಲಿ. ಹಾಗಾಗಿ ಇದಕ್ಕೆ ನಂದೊಂದು ಮನವಿ ಇದೆ, ಮಾಧ್ಯಮದವ್ರ ಹತ್ರ ಮನವಿ ಇದೆ, ಮತ್ತೆ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಯಾರಿದ್ರು ಎಲ್ಲರದ್ದು ಮನವಿ. ಯಾಕಂದ್ರೆ ಒಂದು ಸರ್ಕಲ್ ಅಲ್ಲಿ ಆ ವಿಷಯ ಆದಾಗ ಹೆಣ್ಮಕ್ಳ ಹೆಸರು ಹೊರಗೆ ಬರ್ದೇ ಇರೋ ಹಾಗೆ ಗೌಪ್ಯವಾಗಿ ಕಾಪಾಡಿಕೊಂಡ್ರೆ ಮೇ ಬಿ ಇಂಥ ಅತ್ಯಾಚಾರದ ವಿಷಯಗಳು ಅಲ್ಲೇ ಮುಚ್ಚಿ ಹೋಗುವ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಎಲ್ಲರೂ ಮುಂದೆ ಬರ್ತಾರೆ, ಆಗ ಒಂದು ಶಿಕ್ಷೆ ಆಗುವಂತಹ ಅವಕಾಶಗಳು ಇದೆ ಅಂತ ನನ್ಗನಿಸ್ತದೆ. ಈಗ ಸಾಕಷ್ಟು ತಂತ್ರಜ್ಞಾನ ಬಂದಿದೆ, ವೆಬ್ಸೈಟ್ಗಳು ಬಂದಿದೆ. ಈಗ ಮತ್ತೊಂದು ಚಿಂತನೆ ನಡೀತಾ ಇದೆ, ಇಂಥಕ್ಕೆ ಒಂದು ವೆಬ್ಸೈಟ್ಗಳನ್ನು ಮಾಡಬೇಕು, ಅಲ್ಲಿ ಏನು ದೂರು ದಾಖಲಾಗುವ ಹಾಗೆ ಮಾಡಬೇಕು ಎನ್ನುವಂಥ ಕೆಲವೊಂದು ಚಿಂತನೆಗಳು ನಡೀತಾ ಇದೆ. ಏನು ಬದಲಾವಣೆ ತರಬಹುದು ಅಂತ ನಿಮ್ಗೆ ಒಂದು ಅನಿಸ್ತದೆ ಅಂತ? ಅದು ಈಗಲೂ ಇದೆ, ವೆಬ್ಸೈಟ್ ವ್ಯವಸ್ಥೆ ಈಗಲೂ ಇದೆ. ಈಗ ನ್ಯಾಷನಲ್ ವಿಮೆನ್ ಕಮಿಷನ್ ಇದರಲ್ಲಿ ನಾವು ಅವರಿಗೆ ಮೇಲ್ ಮಾಡಬಹುದು, ವೆಬ್ಸೈಟ್ಗಳನ್ನ ಪೂರ್ತಿಯಾಗಿ ನೀವು ಸಹಾಯವಾಣಿಗಳಲ್ಲಿದೆ, ಸಾಂತ್ವನ ಕೇಂದ್ರ, ಅವುಗಳಲ್ಲಿ ವೆಬ್ಸೈಟ್ಗಳೆಲ್ಲ ಇದೆ. ಹೆಣ್ಮಕ್ಳಿಗೆ ಮನೆಯಲ್ಲೇ ಕೂತ್ಕೊಂಡು ಕೇಸ್ಗಳನ್ನ ದಾಖಲಾತಿಗಳು ವೆಬ್ಸೈಟ್ ಅಲ್ಲೂ ಮಾಡುವಂತ ಅವಕಾಶಗಳಿದೆ. ಭಯ ಆಗೋದು ಅದು ಹೊರಗೆ ಬಿದ್ದಾಗ, ಮಾಧ್ಯಮಗಳಲ್ಲಿ ಬಂದಾಗ ಏನಾಗ್ತದೆ ಅನ್ನೋದು ಹೆತ್ತವರಿಗೊಂದು ಭಯ ಇರ್ತದಲ್ಲ, ಆ ಭಯವನ್ನ ಹೋಗಲಾಡಿಸ್ಲಿಕ್ಕೆ ಸಮಾಜ ಸ್ವಲ್ಪ ಹೆಲ್ಪ್ ಮಾಡಬೇಕು ಹೆತ್ತವರಿಗೆ ಅಂತ ನಾನು ಹಾಗೆ ಮುಚ್ಚಿ ಹೋಗ್ಬಾರ್ದು. ಮುಚ್ಚಿ ಹೋದ್ರೆ ಅದು ಇನ್ನೂ ಆಗ್ತದೆ. ಈಗ ನೋಡಿ 16 days ಅಲ್ಲಿ 13 ಕೇಸಸ್ಗಳಾಗಿದೆ, ಬೆಳಕಿಗೆ ಬಂದದ್ದು. ಆ ಬೆಳಕಿಗೆ ಬಂದದ್ದು ಇನ್ನು ಮುಚ್ಚೋದು ಇಷ್ಟಿದೆ. ಯಾಕೆ ಬೆಳಕಿಗೆ ಬಂದದ್ದು? ಯಾಕಂದ್ರೆ ಧೈರ್ಯ ಬಂದರೆ ಮುಂದೆ ಬಂದಿದೆ. ಅದು ಧೈರ್ಯ ಬರದೆ ಮುಚ್ಚೋದು ಬಹಳಷ್ಟಿದೆ. ಈಗ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಆಗ್ತದಲ್ಲ, ಅದು ಬಹಳ ಅಮಾನವೀಯ. ಅದೆಲ್ಲ ಬೆಳಕಿಗೆ ಬರಬೇಕಾದ್ರೆ ಸ್ವಲ್ಪ ಸಪೋರ್ಟ್ ಬೇಕು, ಸಾಮಾಜಿಕವಾಗಿ ಸ್ವಲ್ಪ ಬೆಂಬಲ ಬೇಕು ಜನರಿಗೆ. ಒಂದು ಕೇಸ್ ದಾಖಲೆ ಮಾಡಬೇಕಾದ್ರೂ ಅಷ್ಟು ಬೆಂಬಲ ಬೇಕು. ಕೆಲವು ಕಡೆಯಲ್ಲಿ ಕೇಸು ದಾಖಲು ಮಾಡ್ಕೊಳ್ಳೋದಿಲ್ಲ ಸ್ಟೇಷನ್ಗಳಲ್ಲಿ, ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಅಲ್ಲ, ಅವರೇ ಬಂದು ಕೇಸ್ ಈಗ ದಾಖಲು ಮಾಡಬೇಕಾದದ್ದು ಅವ್ರ ಹೆತ್ತವರು ಮಾಡ್ಬೋದು, ಅವರೇ ಮಾಡ್ಬೇಕು. ವಿಕ್ಟಿಮೆ ಮಾಡ್ಬೇಕು ಅಂತ ಏನಿಲ್ಲ, ಅವ್ರ ಹೆತ್ತವರು ಕೂಡ ದಾಖಲಾತಿ ಮಾಡ್ಕೊಳ್ಬಹುದು. ಯಾರು ಫೋರ್ಸ್ ಆಗಿ ಹೋಗಿ ದಾಖಲಾತಿ ಮಾಡ್ಕೊಳ್ಳುವಂತ ಅವಕಾಶ ಇರುವುದಿಲ್ಲ.
ಕೆಲವೊಂದು ಕಡೆಯಲ್ಲಿ ಅಂತಹ ಪ್ರಕರಣಗಳು ಮುಚ್ಚೋದು ದಾಖಲು ಮಾಡಿಕೊಳ್ಳದೆ ಆಗುವಂತದ್ದು ಕೂಡ ಇದೆ. ಇದಕ್ಕೆ ಮುಂದೆ ಏನು ಈಗ ಸವಾಲು ಏನು ಅಂತ ಈ ಒಂದು ಈ ಎಲ್ಲ ಏನು ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರ ಅದನ್ನು ತಡೆಗಟ್ಟಲಿಕ್ಕೆ ನಮ್ಮ ಮುಂದೆ ಇರುವಂತಹ ಸವಾಲುಗಳು ಏನು ಅಂತ ನಿಮ್ಗೆ ಅನಿಸ್ತದೆ? ಏನೆಲ್ಲ ಸವಾಲು ಎದುರಾಗಬಹುದು ಅಂತ? ಅಲ್ಲ, ಸವಾಲು ಬಹಳ ಇದೆ. ರಾಜಕೀಯವಾಗಿಯೂ ಸವಾಲಿದೆ, ಸಾಮಾಜಿಕವಾಗಿಯೂ ಸವಾಲುಗಳಿದೆ. ಒಂದು ಅತ್ಯಾಚಾರದ ವಿಷಯ ಬಂದಾಗ ಅದರಲ್ಲಿ ಸ್ವಲ್ಪ ಇನ್ಫ್ಲುಯೆನ್ಸ್ಡ್ ಪರ್ಸನ್ ಅಂತ ಯಾರಾದಿದ್ರೆ ಆಗಸ್ಟ್ ಶುರು ಆಗ್ತದೆ ಪೊಲಿಟಿಕಲಿ. ಇದಾಗಬಾರ್ದು. ಅದೇ ಪಕ್ಷ ಯಾವುದೇ ಇರಲಿ, ಯಾರೇ ಆಗಿರ್ಲಿ, ಅತ್ಯಾಚಾರ ಮಾಡಿದ್ದಾರೆ ಅಂದಾಗ ಅವರಿಗೆ ಆಗ್ಬೇಕಾದಂತ ಶಿಕ್ಷೆಗೆ ಎಲ್ಲರೂ ಸ್ಪಂದಿಸ್ಬೇಕು. ಅವನು ಅವರ ಮಗ, ಇವರ ಮಗ, ಅವರಿಗೆ ಸಂಬಂಧಪಟ್ಟವ, ಆ ಪಕ್ಷದಲ್ಲಿ ದುಡಿಯುವವ, ಇದಕ್ಕೆ ನನ್ನ ಪೂರ್ಣ ವಿರೋಧ ಇದೆ. ಇದಕ್ಕೆ ಹೀಗಾಗಬಾರ್ದು. ಯಾರು ತಪ್ಪು ಮಾಡಿದಾರೋ ಅವರಿಗೆ ಅದಕ್ಕೆ ಬೇಕಾದಂತಹ ಶಿಕ್ಷೆ ಖಂಡಿತವಾಗಿ ಸಿಗ್ಬೇಕು. ಇದು ಮೊದಲನೇದಾಗಬೇಕು. ರಾಜಕೀಯ ಪಕ್ಷಗಳು ದೂರ ನಿಲ್ಬೇಕು ಎಲ್ಲರೂ ಅತ್ಯಾಚಾರ ಆದಾಗ. ಈಗ ಒಂದು ಕಡೆ ಅತ್ಯಾಚಾರ ಆದಾಗ ಇವರ ಸರ್ಕಾರ ಇದ್ದಾಗ ಅತ್ಯಾಚಾರ ಆಗಿದೆ ಅನ್ನೋದಕ್ಕಿಂತ ಅತ್ಯಾಚಾರ ಆಗಿದೆ ಅನ್ನೋದು ಮುಖ್ಯ. ಅಥವಾ ಇವರು ಧರ್ಮದವ್ರು ಮಾಡಿದ್ದಾರೆ, ಅದು ಅತ್ಯಾಚಾರದ ವಿಷಯದಲ್ಲಿ ಬರಬಾರ್ದು. ಬೇರೆ ಯಾವ ವಿಷಯದಲ್ಲೂ ಬೇಕಾದ್ರೆ ನೀವು ಕಿತ್ತಾಡ್ಕೊಳ್ಳಿ. ಹೆಣ್ಮಕ್ಳ ವಿಷಯ ಬಂದಾಗ, ಅತ್ಯಾಚಾರದ ವಿಷಯ ಬಂದಾಗ ಇದು ಬರಬಾರ್ದು. ದೊಡ್ಡ ಸವಾಲಿಗ ಇದಿರೋದು. ಇದನ್ನ ಮಾತಾಡ್ಲಿಕ್ಕೂ ಹೆದರ್ತಾರೆ. ಯಾಕಂದ್ರೆ ನಾಳೆ ಏನು ಹೇಳ್ತಾರೋ, ಕಾಂಟ್ರವರ್ಸಿ ಆಗ್ತದೋ. ಇಲ್ಲ, ರಾಜ್ಯಕ್ಕೆ ವಿಷಯ ಬರಬಾರ್ದು, ಧರ್ಮ ಅಲ್ಲಿ ನಿಲ್ಬಾರ್ದು. ಅತ್ಯಾಚಾರ ಆಗಿದೆ ಅಂದಾಗ ಅವನು ಯಾರು ಮಾಡಿದಾನೋ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಮೊದಲ ಸವಾಲೇ ಇದು ದೇಶದಲ್ಲಿ ಇರೋದು. ಇನ್ನೊಂದು, ದೇಶದಲ್ಲಿ 50% ಮಹಿಳೆಯರಿದ್ದಾರೆ. ಯಾವಾಗ ಮಹಿಳೆಯರಿಗೆ ಸುರಕ್ಷತೆ ಸಿಗೋದಿಲ್ವೋ ನಾವು ಅನ್ಕೊಳ್ಬೇಕು ನನ್ನ ಅರ್ಧ ಭಾರತ ಸೋತಿದೆ. 50% ಹೆಣ್ಮಕ್ಳನ್ನ ನಾನು ಯಾವಾಗ ಸುರಕ್ಷತೆಗೆ ನಾನು ಇಟ್ಕೊಳ್ಳಿಕ್ ಆಗ್ಲಿಲ್ವೋ ನನ್ನ ದೇಶದಲ್ಲಿ, ನನ್ನ ಅರ್ಧ ದೇಶ ಸೋತಿದೆ ಅಂತಾನೆ ಅರ್ಥ ಅಲ್ಲ. ದೊಡ್ಡ ಸವಾಲು ಮಹಿಳೆಯರನ್ನ ಈಗ ಸುರಕ್ಷತೆಯಾಗಿ ನಿಲ್ಸೋದು. ಅದು ನನ್ನ ದೇಶದಲ್ಲಿ ಅನ್ನೋದು ನನಗೆ ಹೇಳಿಕ್ ಮನಸ್ಸಿಲ್ಲ. ಅಷ್ಟು ನೋವಾಗ್ತದೆ. ಭಾರತದಲ್ಲಿ ಹಾಗಾಗ್ತದೆ ಅನ್ನೋದು. ಓಕೆ, ಈಗ ಸಾಕಷ್ಟು ನಾವು ನೋಡ್ತಾ ಇರ್ಬೋದು, ಮೊಬೈಲ್ನಿಂದಲೂ ಕೂಡ ವಂಚನೆ ಆಗುವಂಥದ್ದು, ವಂಚನೆ ಪ್ರಕರಣ ಇರ್ಬೋದು, ಅಥವಾ ಮೊಬೈಲ್ನಿಂದಲೂ ಮಹಿಳೆಯರು ಸಾಕಷ್ಟು ಮೋಸಕ್ಕೆ ಹೋಗುವಂಥದ್ದು, ಅಂತಹ ಪ್ರಕರಣಗಳು ಕೂಡ ಇದೆ. ಮೊಬೈಲ್ ಬಂದ ಮೇಲೆ ಜಾಸ್ತಿ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಉಂಟಾ? ಅದನ್ನು ಹೇಳಿಕ್ ಆಗೋದಿಲ್ಲ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಇದ್ದು ಆಗ ಮಾಧ್ಯಮಗಳು ಇಷ್ಟು ಚುರುಕಿರ್ಲಿಲ್ಲ. ಆಗೆಲ್ಲ ಅಲ್ಲಲ್ಲೇ ಮುಚ್ಚಿ ಹೋಗ್ತಾ ಇದ್ದು. ಈಗ ಮೊಬೈಲ್ ಇದೆ, ಸೋಷಿಯಲ್ ನೆಟ್ವರ್ಕ್ ತುಂಬಾ ಫಾಸ್ಟ್ ಇದೆ. ಈಗ ಮೊನ್ನೆ ಕೋಲ್ಕತ್ತಾದಲ್ಲಿ ಆಗಿತ್ತು, ಆ ಪ್ರಿನ್ಸಿಪಲ್ ಬಹಳ ಚೆನ್ನಾಗಿ ಸುಸೈಡ್ ಅಂತ ಹೇಳಿರ್ತಾನೆ. ಮೊಬೈಲ್ ಸೋಷಿಯಲ್ ನೆಟ್ವರ್ಕ್ ಇಲ್ಲದೆ ಇದ್ದಿದ್ರೆ ಆ ಸುಸೈಡ್ ಆಗ್ತಿತ್ತು. ಅದು ಈಗ ಅಷ್ಟು ಫಾಸ್ಟ್ ನೆಟ್ವರ್ಕ್ ಇರೋದ್ರಿಂದ ಎಲ್ರಿಗೂ ಗೊತ್ತಾಗ್ತಿದೆ ಅದು ಅಲ್ಲಿ ಸುಸೈಡ್ ಅಲ್ಲ, ಅವ್ನು ಸುಮ್ಮನೆ ದಾರಿ ತಪ್ಪಿಸ್ಲಿಕ್ಕೆ ಹಾಗೆ ಮಾಡಿದ್ದಾರೆ ಅಂತ. ಮೊಬೈಲ್ಗಳಿಂದ, ಸಾಮಾಜಿಕ ಜಾಲಗಳಲ್ಲಿ ಉಪಯೋಗಗಳೂ ಇದೆ, ಅಷ್ಟೇ ಬೇಡದ ಹೆಚ್ಚಿನವರು ದಾರಿ ತಪ್ತಾ ಇದ್ದಾರೆ ಇದರಿಂದ. ಎಲ್ಲರೂ ಎಜುಕೇಟೆಡ್. ಈಗ ಅದನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದು ನಮ್ಮ ಸ್ಥಿಮಿತದಲ್ಲಿ ಇದ್ದಾಗ ಅದು ಚೆನ್ನಾಗಿ ಉಳಿತದೆ ಅಂತ ನಾನು ಅನ್ಕೊಳ್ತೇನೆ. ಓಕೆ, ಅಲ್ಲ ಇದು ಮಾಡಿದ್ರು ಕೂಡ ಎದುರಿನವರು ಕೆಲವೊಬ್ರು ಅದನ್ನ ವಂಚನೆಗೆ ಬೀಳಿಸುವಂತಹ ಕೆಲಸಗಳನ್ನ ಮಾಡ್ತಾರೆ. ಅದನ್ನ ಈಗ ಕೇವಲ ಎಲ್ಲ ಗಂಡು ಮಕ್ಕಳ ಮೇಲೆ ದೂರಿದ್ರು ಆಗೋದಿಲ್ಲ. ಈಗ ಎಷ್ಟು ಬೇಕು ನಿಮ್ಗೆ ಫೇಕ್ ಅಕೌಂಟ್ಸ್ ಮಾಡಿ ಗಂಡು ಮಕ್ಕಳನ್ನೆಲ್ಲ ಅವರ ಹಣ ವಸೂಲಿ ಮಾಡೋದು ಅಥವಾ ಅವರಿಗೆ ಅದು ಇರ್ತದೆ. ಎರಡೂ ಕಡೆ ನಾನು ಅದೇ ಹೇಳಿದ್ ಮೊದ್ಲಿಂದ ಕೂಡ, ಎರಡೂ ಕಡೆಯಿಂದ ಬದಲಾವಣೆ ಬೇಕು. ಈಗ ಗಂಡು ಮಕ್ಕಳ ಕಡೆಯಿಂದಲೂ ಬೇಕು, ಹೆಣ್ಮಕ್ಳ ಕಡೆಯಿಂದಲೂ ಬೇಕು. ಈಗ ಅಗತ್ಯತೆ ಇದೆ. ಓಕೆ, ಈಗ ನೀವು ಸಾಕಷ್ಟು ನೀವು ಈಗ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣ ಆಗಿರುವಂಥ ಸಂದರ್ಭದಲ್ಲಿ ಹೋರಾಟಗಳನ್ನು ಮಾಡಿದ್ರಿ, ಮಹಿಳೆಯರ ಪರ ಧ್ವನಿಗಳನ್ನು ಎತ್ತಿದ್ರಿ, ಒಂದು ಸಾಮಾಜಿಕ ಒಂದು ಕಾರ್ಯಕರ್ತರಾಗಿಯೂ ಕೂಡ ನೀವು ಗುರುತಿಸ್ಕೊಂಡಿದ್ರಿ. ಏನೆಲ್ಲ ಒಂದು ಸವಾಲುಗಳು ನಿಮ್ಮ ಆಗಬೇಕು ಅಥವಾ ಸವಾಲುಗಳು ಬದಲಾವಣೆಗಳಾಗಬೇಕು ಅನ್ನುವಂಥದ್ದು? ಓಕೆ, ಅದಕ್ಕೆ ಬರುವ ಮುನ್ನ ನೀವು ಆಗ ಕೇಳಿದ ಒಂದು ಪ್ರಶ್ನೆ, ಈ ಘಟನೆಗಳು ಹೆಚ್ಚು ಎಲ್ಲಿ ನಡೀತದೆ ಅಂತ ನೀವು ಹೇಳಿದ್ರೆ, ಬಹುಶಃ ಹೆಚ್ಚು ಎಲ್ಲಿ ನಡೀತದೆ ಅಂದ್ಕೊಂಡು ಕೇಳುವ ಪ್ರಶ್ನೆ ಉಳಿದಿಲ್ಲ. ಈಗ ಈ ಘಟನೆಗಳು ಮನೆಯಲ್ಲೂ ನಡೀತದೆ, ಈ ಘಟನೆಗಳು ಶಾಲೆಯಲ್ಲೂ ನಡೀತದೆ, ಎಜುಕೇಶನ್ ಕೊಡಬೇಕಾದ ಸಂಸ್ಥೆಗಳಲ್ಲೂ ನಡೀತದೆ, ಇದು ಕಚೇರಿಗಳಲ್ಲೂ ನಡೀತದೆ, ಆಡಳಿತ ಕೊಡಬೇಕಾದ ಕಚೇರಿಗಳಲ್ಲಿ ಚೆನ್ನಾಗಿ ಎಲ್ಲ ಕಲ್ತವ್ರು ಇರುವಂತಹ ಕಚೇರಿಗಳಲ್ಲೂ ನಡೀತದೆ. ಇದು ವಿದ್ಯಾವಂತ ಏನು ಇಂಟೆಲೆಕ್ಚುಯಲ್ ಏನು ನಮ್ಮ ಸೋ ಕಾಲ್ಡ್ ಏನು ನಾವು ಹೇಳ್ತೇವೆ, ವೈದ್ಯರು, ಇಂಜಿನಿಯರ್ಸ್ ಅಂತ ಕಡೆಗಳಲ್ಲೂ ನಡೀತದೆ. ಮೊನ್ನೆ ನಡೆದಂತ ಘಟನೆ ಕಂಡಾಗ ಒಂದು ಆಸ್ಪತ್ರೆಯಲ್ಲಿ ಒಂದು ಸೇವೆ ಕೊಡಬೇಕಾದಂತ ಆಸ್ಪತ್ರೆಯಲ್ಲಿ ಕೂಡ ನಡೀತದೆ. ಸೊ ಈಗ ಎಲ್ಲಿ ಎಂಬ ಪ್ರಶ್ನೆ ಉಳಿದಿಲ್ಲ. ಈಗ ಎಲ್ಲ ಕಡೆಗಳಲ್ಲಿ ಇದೆ ಅಂದ್ಕೊಂಡು ನಾವು ಅದನ್ನು ನೇರವಾಗಿ ನಾವು ಅದನ್ನು ಅಂತ ಪರಿಸ್ಥಿತಿ ಇದೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಇದು ಮೊದಲನೇ ವಿಚಾರ. ನನಗೆ ಇದನ್ನು ಮಾತಾಡ್ತಾ ಒಂದು ನೆನಪು, ಗಾಂಧೀಜಿಯವರ ಆ ಒಂದು ಸ್ಟೇಟ್ಮೆಂಟ್ ನನಗೆ ಯಾವತ್ತೂ ನೆನಪು ಬರೋದು. ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗಳು ನಡುರಾತ್ರಿಯಲ್ಲಿ ಏಕಾಂಕಿಯಾಗಿ ಒಬ್ಬಂಟಿಯಾಗಿ ಧೈರ್ಯವಾಗಿ ನಡೀಲಿಕ್ಕೆ ಸಾಧ್ಯ ಆದರೆ ಆ ದಿವಸ ಆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅವರೊಂದು ಮಾತು ಹೇಳಿದರು. ಯಾಕೋ ಕಳೆದ ಈಗ ನನ್ನ ಬಾಲ್ಯ ನಾನು ಗಮನಿಸಿದಾಗ ನಾನು ಇವತ್ತಿನ ಪರಿಸ್ಥಿತಿ ಕಂಡಾಗ ನಾನು ತುಂಬ ಸೇಫ್ ಇದ್ದೆ ಅಂತ ಅನಿಸ್ತಾ ಇದೆ ನನಗೆ.
ಆದರೆ ಇವತ್ತು ಅವ್ರು ಕಂಡಂಥ ಕನಸುಗಳು ಎಲ್ಲಿಗೆ ಹೋಗ್ತಾ ಇವೆ? ಹಾಗಾದರೆ ಈ ಸ್ವಾತಂತ್ರ್ಯ ಎಂಬ ಪ್ರಶ್ನೆ ಅದು ಯಾವ ರೀತಿಯಲ್ಲಿ ಅರ್ಥ ಕೊಡ್ತದೆ ಎಂಬುದೊಂದು ಒಂದು ದೊಡ್ಡ ಸವಾಲು ನನ್ನ ಮುಂದೆ ಇದೆ ಈಗ. ಇದು ಒಂದು. ಎರಡನೇದಾಗಿ ನೀವು ಹೇಳಿದ್ರಿ ಬಹುಶಃ ಇಂಥ ಈ ಒಂದು ಘಟನೆಗಳಲ್ಲಿ ನಾನು ಹೇಳೋದು, ಬಾಲ್ಯದಲ್ಲಿಯೇ ಆ ಸಂಸ್ಕಾರಗಳು ಗಂಡು ಹೆಣ್ಣಿಗೆ ತುಂಬ ಸಿಗಬೇಕು. ಸ್ವಲ್ಪ ಅಲ್ಲ, ಅದು ಎಲ್ಲಿ ಸಾಧ್ಯನೋ, ಮನೆಯಲ್ಲಿ ಇರ್ಬೋದು, ಶಾಲೆಯಲ್ಲಿ ಇರ್ಬೋದು, ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆಗಿಯೇ ನಾವು ಅದನ್ನು ಅದು ರೈಟ್ ಆ್ಯಂಡ್ ರಾಂಗ್ ಇದನ್ನು ಮನವರಿಕೆ ಮಾಡುವಂಥ ವಿಚಾರಗಳು ರೆಗ್ಯುಲರ್ ಆಗಿ ಸಿಕ್ಕಿದಾಗ ಹುಡುಗನಿಗೂ ಸಿಗಬೇಕು, ಹುಡುಗಿಗೂ ಸಿಗಬೇಕು. ಆ ರೀತಿ ಸಿಕ್ಕಿದಾಗ ಬಹುಶಃ ಅವರ ಮನೋಸ್ಥಿತಿ ಒಂದು ಸ್ವಲ್ಪ ಬದಲಾವಣೆ ಹಾಕ್ಕೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು. ಎರಡನೇದಾಗಿ ಇಂಥ ಘಟನೆಗಳು, ಈಗ ಮೇಡಮ್ ಅವ್ರ ಇಂಥ ಘಟನೆಗಳು ಏನಾದರೂ ನಡೆದಾಗ ಅದಕ್ಕೆ ತ್ವರಿತವಾಗಿ ಏನಾದರೂ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಈ ಎರಡು ವಿಚಾರಗಳು ನಡೆದಾಗ ಮುಂದಿನವರಿಗೆ, ನೆಕ್ಸ್ಟ್ ಮಾಡೋರಿಗೆ, ಇದು ಇಮಿಡಿಯೇಟ್ ಆಗಿ ಇದಕ್ಕೆ ಶಿಕ್ಷೆ ಆಗುತ್ತೆ. ಯಾಕಂದರೆ ಇವತ್ತಿನ ಕೆಲವೊಂದು ವಿಚಾರಗಳನ್ನು ಕಂಡಾಗ ಒಂದು ಏನಾದರೂ ಘಟನೆ ಆದರೆ ಅದಷ್ಟು 1, 2, 3, 4 ವರ್ಷ ಆಗುವಾಗ ಇಬ್ಬರಿಗೂ, ಎರಡೂ ಕಡೆಯವರಿಗೂ, ಆರೋಪಿ ಇರ್ಬೋದು ಅಥವಾ ಯಾರು ಸಫರ್ ಆಗಿದೆ ಅವರಿಗೂ ಒಂದು ರೀತಿಯಲ್ಲಿ ಮರೆತು ಹೋಗಿರ್ತದೆ, ಅದು ಸಬ್ಜೆಕ್ಟ್ ಡೈಲ್ಯೂಟ್ ಆಗಿರ್ತದೆ, ಬಿಟ್ಟು ಬಿಡ್ತಾರೆ. ಆ ರೀತಿ ಆಗಬಾರ್ದು. ಇಂಥ ವಿಚಾರಗಳಾದಾಗ ಇಮಿಡಿಯೇಟ್ ಆಗಿ ಅದಕ್ಕೆ ಒಂದು ಆ್ಯಕ್ಷನ್ ಆಗುವಂಥದ್ದಾಗಬೇಕು ಮತ್ತು ಅದು ಕಠಿಣ ಶಿಕ್ಷೆ ಆಗಬೇಕು. ಕಠಿಣ ಶಿಕ್ಷೆ ಆದಾಗ ಮಾತ್ರ ಬಹುಶಃ ಏನಾದರೂ ಒಂದು ಸ್ವಲ್ಪ ನೆಕ್ಸ್ಟ್ ರಿಪೀಟ್ ಆಗುವಂಥದ್ದು ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅಂದ್ಕೊಂಡು ಇದು ನನ್ನ ಭಾವನೆ. ಬಟ್ ಇದು ಯಾವಾಗ ಹೇಗೆ ಸಾಧ್ಯ, ಇದು ಚಿಂತನೆ ಎಲ್ಲ ಕಡೆಗಳಿಂದಲೂ ನಡೀಬೇಕು. ಈಗ ಆಗ ಹೇಳಿದರು, ನಾವು ಪ್ರತಿಯೊಬ್ಬರು ಇದರ ಬಗ್ಗೆ, ಪಾಲಿಟಿಷಿಯನ್ಸು ಇದರ ಬಗ್ಗೆ ಆಲೋಚನೆ ಮಾಡಬೇಕು, ಅಡ್ಮಿನಿಸ್ಟ್ರೇಷನು ಇದರ ಬಗ್ಗೆ ಆಲೋಚನೆ ಮಾಡಬೇಕು, ಸಮಾಜ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಸಮಾಜ ಯಾವಾಗ ಎಚ್ಚೆತ್ತುಕೊಳ್ತದೋ, ಉಳಿದವರೆಲ್ಲ ಅಲರ್ಟ್ ಇಲ್ಲದಾಗ ಸಮಾಜ ಯಾವಾಗ ಎಚ್ಚೆತ್ತುಕೊಳ್ತದೋ, ಎಚ್ಚರಿಸ್ತದೋ, ಆಗ ಕೆಲವೊಂದು ಇದಕ್ಕೆ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಕೋರ್ಟುಗಳು ಕೂಡ ಇದಕ್ಕೆ ಸಂಬಂಧಪಟ್ಟದ್ದು ಏನು ಲಾ ಮೇಕರ್ಸ್ ಇದ್ದಾರೆ, ಆ ಲಾ ರೂಪಿಸುವವರಿದ್ದಾರೆ, ಇದೆಲ್ಲದೂ ಒಂದು ಕಡೆಗಳಲ್ಲಿ ಆ ಎಜುಕೇಷನ್ ಅವರಿಗೆ ಆ ವ್ಯಾಲ್ಯೂಸ್ ಕೊಡುವಂಥದ್ದು, ಇನ್ನೊಂದು ಕಡೆ ಲಾ, ಇದು ಎರಡೂ ವಿಚಾರಗಳು ನಡೆದಾಗ ಮಾತ್ರ ಇದು ಫುಲ್ ಫ್ಲೆಜ್ಡ್ ಆಗಿ ಏನಾದರೂ ಆದರೆ ಮಾತ್ರ ನಾವು ಏನಾದರೂ ಒಂದು ಸ್ವಲ್ಪ ಮುಂದಿನ ಪೀಳಿಗೆ ಒಂದು ಸ್ವಲ್ಪ ಚೆನ್ನಾಗಿ ಬದುಕಬಹುದು, ಏನಾದರೂ ಒಂದು ಸ್ವಲ್ಪ ಒಳ್ಳೇದಾಗ್ಬೋದು. ಇಲ್ಲ ನಮ್ಮ ಹೋರಾಟಗಳಲ್ಲಿ ಇದೊಂದು ನಮ್ಮ ಪ್ರೊಟೆಸ್ಟ್ ದಾಖಲೆ ಆಗುವುದು ಬಿಟ್ಟರೆ ಅದರಿಂದ ನಾವು ತುಂಬ ಏನೋ ನಿರೀಕ್ಷೆ ಮಾಡುವುದೂ ಇಲ್ಲ ಈಗ. ಯಾಕಂದರೆ ನಮ್ಗೆ ಗೊತ್ತದು ಆಗೋದು ಹೋಗೋದು ಅಲ್ಲ, ಆದರೆ ಕನಿಷ್ಠ ನಮ್ಮ ಪ್ರೊಟೆಸ್ಟ್ಗಳು ಎಲ್ಲಿಯಾದರೂ ನಮ್ಮ ಇದರ ಮೂಲಕ ದಾಖಲೆ ಆಗುತ್ತೆ. ಸೊ ಎಲ್ಲಿಯಾದರೂ ಅದು ಹೆಲ್ಪ್ ಆಗ್ಬೋದು, ಯಾವುದಾದ್ರೂ ಏನಾದರೂ ತೀರ್ಮಾನ ಆಗುವಾಗಲೂ ಏನಾಗುವಾಗಲೂ ಇದು ದಾಖಲೆ ಆಗಬಹುದು ಎಂಬ ಅದೊಂದು ನಿರೀಕ್ಷೆ, ಅದೊಂದು ಆಶಾಭಾವ ನಮ್ಮಲ್ಲಿತ್ತು ಅಷ್ಟೇ. ಈಗ ನಾಗರಿಕ ಸಮಾಜದ ಜವಾಬ್ದಾರಿ ತುಂಬಾ ದೊಡ್ಡದಿದೆ ಅಂತ ಇದೆ, ಖಂಡಿತವೇ. ಎಲ್ಲೋ ಆಗುತ್ತೆ, ಅದು ನಮ್ಮ ಕಡೆದಲ್ಲ, ಅದು ಆ ಕಡೆದಾಗಿದೆ ಅಲ್ಲ ಅಂತ ಸುಮ್ಮನೆ ಇರುವಂತದ್ದೇ ಈಗ ಆಗಿದೆ. ಸರಿಯಾದಂತಹ ಒಂದು ಪ್ರತಿಭಟನೆ ಇರಬಹುದು ಅಥವಾ ಸರ್ಕಾರವನ್ನ ಎಚ್ಚೆತ್ತು ಮಾಡುವಂತಹ ಯಾವುದೇ ಘಟನೆಗಳು ಅಥವಾ ನಾಗರಿಕ ಸಮಾಜದ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಸುಮಾರಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಹೆಚ್ಚಿಕೊಳ್ಬೇಕು, ಅದು ಹೆಚ್ಚಾಗಬೇಕು. ಅದು ಆದಷ್ಟು ನಮಗೂ ಒಂದು ರೀತಿಯಲ್ಲಿ ಹೌದಲ್ಲ, ಅದನ್ನು ಮಾಡೋದು ತಪ್ಪು ಅಂದರೆ ನಮ್ಮ ಸಮಾಜ ಕೂಡ ಎಚ್ಚೆತ್ತುಕೊಳ್ತದೆ. ಆ ವಿಚಾರಗಳು ನಡೆದಾಗ ಮಾಧ್ಯಮ ಆ ವಿಷಯಗಳನ್ನು ಹೈಲೈಟ್ ಮಾಡಿದಾಗ ಅಲ್ಲಿ ಆಗಿದೆ, ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಇದು ತಪ್ಪು ಅನ್ನುವಂಥದ್ದು. ಅಂದರೆ ಆ ರೀತಿಯ ವಿಚಾರಗಳು ತುಂಬ ನಡೆದಾಗ, ಆ ಪ್ರೊಟೆಸ್ಟ್ ಇರ್ಬೋದು ಅಥವಾ ಕ್ವೆಶ್ಚನಿಂಗ್ ಆ್ಯಟಿಟ್ಯೂಡ್ ಇರ್ಬೋದು, ತಪ್ಪು ಮಾಡಿದಾಗ ಸಮಾಜ ಕ್ವೆಶ್ಚನಿಂಗ್ ಮಾಡಲೇಬೇಕು. ಅವರ ಸಮಾಜದ ಎದುರು ಅಥವಾ ಜನರಿಗಿಂತ ಮುಖ್ಯ ಯಾರಿಗೂ ಅಲ್ಲ, ಎಲ್ರಿಗೂ ಕೂಡ ದೇ ಆರ್ ಸುಪ್ರೀಂ. ಅಲ್ಲಿ ನಾವು ನಮಗೇನು ನಮ್ದಲ್ಲ, ನನ್ನ ಮನೆ ಆದಾಗ ಮಾತ್ರ ನಾನು ಮಾತಾಡ್ತೇನೆ ಅಂತ ಹೇಳಿದ್ರೆ ಏನು ಬದಲಾವಣೆ ನಿರೀಕ್ಷೆ ಮಾಡಿ ಸಮಸ್ಯೆ ಅಂತ ಹೇಳಿದ್ರೆ ಇವತ್ತು ಒಂದು ಘಟನೆ ಆಗ್ತದೆ, 2 ದಿನದಲ್ಲಿ ಅದು ಇನ್ನೊಂದು ಘಟನೆ ಏನೋ ಬರ್ತದೆ, ಅದು ಜನ ಮರ್ತು ಹೋಗ್ತಾರೆ, ತುಂಬಾ ತಿರುಸ್ತಾರೆ ಕೂಡ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಘಟನೆ ಆದ ತಕ್ಷಣ ಅದರ ವಾಸ್ತವಿಕತೆ ಹುಡುಕ್ಲಿಕ್ಕೆ ನಾವು ಬಿಟ್ಟು ಬಿಡೋದಕ್ಕಿಂತ ಹೆಚ್ಚು ಅದನ್ನು ಏನೋ ಹೇಳಿ ಡೈವರ್ಟ್ ಮಾಡಿಬಿಡ್ತೇವೆ. ಅದು ಮತ್ತೆ ಎಲ್ಲೆಲ್ಲೋ ಸಾಕ್ತದೆ. ಅದು ಮತ್ತೆ ನಿಜವಾಗಿ ಅದರ ಹುಡುಕಾಟ ಮಾಡುವವರಿಗೆ, ಏನು ಇಲಾಖೆ ಇರ್ಬೋದು ಅಥವಾ ಕೋರ್ಟ್ ಇರ್ಬೋದು, ಅವರನ್ನೇ ಒಂದು ರೀತಿಯಲ್ಲಿ ದ್ವಂದ್ವದಲ್ಲಿ ಕೊಂಡೋಗಿ ಹಾಕಿಬಿಡ್ತದೆ. ಈಗ ನಾವು ಒಂದು ಕಡೆಯಲ್ಲಿ ಸಮಾಜ ಯಾರೇ ಇರಲಿ, ನಾವು ಸಮಾಜ, ಪೊಲಿಟಿಕಲ್ ಪಾರ್ಟೀಸ್, ಅದು ಯಾರೇ ಇರಲಿ ಅಥವಾ ಯಾವುದೇ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಯಾರು ಕೂಡ ಈ ವಿಚಾರಗಳನ್ನು, ಇಂಥ ಸಮಾಜಕ್ಕೆ ಕೆಟ್ಟದಾದ ವಿಚಾರಗಳು ಎಲ್ಲೇ ನಡೀಲಿ, ಯಾರೇ ಮಾಡಲಿ,
ನಾವು ಅದಕ್ಕೆ ರಿಯಾಕ್ಷನ್ಗೆ ಹೋಗಬಾರ್ದು. ನಾವು ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋ ಅಥವಾ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೋ ಅಥವಾ ಅದನ್ನು ವಿರೋಧಿಸ್ಲಿಕ್ಕೋ ಆ ಹೊತ್ತಲ್ಲಿ ಹೋಗಬಾರ್ದು. ನಾವು ಸ್ವಲ್ಪ ದಿನ ಆ ಕಾನೂನಿಗೆ ಅವರಿಗೆ ಬಿಡಬೇಕು. ಅವರು ಫೈಂಡ್ ಔಟ್ ಮಾಡಲಿಕ್ಕೆ, ಅವ್ರು ಪ್ರಾಮಾಣಿಕವಾಗಿ ಫೈಂಡ್ ಔಟ್ ಮಾಡಿದಾಗ ಸತ್ಯಾಂಶಗಳು ಹೊರಗೆ ಬಂದೇ ಬರುತ್ತೆ. ನಾವೇ ಇಲ್ಲಿ ತಿರ್ಚಿಬಿಟ್ರೆ ಅದು ಮಾಧ್ಯಮಗಳು ಕೂಡ ಒಂದು ಸದ್ದ ಆದ ತಕ್ಷಣ ಮಾಧ್ಯಮಗಳು ಅದನ್ನೇ ಹೇಳ್ತವೆ. ಈಗ ಏನೋ ಒಂದು ಘಟನೆ ಆಯಿತು ಅಂತ ಎಣಿಸ್ಕೊಳ್ಳಿ, ನಾವು ಹಾಗೆ ಹೀಗೆ ಅಂತ ನಾವೇನೋ ಮಾತಾಡ್ಲಿಕ್ಕೆ ಶುರು ಮಾಡ್ತೇವೆ, ಮಾಧ್ಯಮಗಳು ಅದನ್ನು ಬರೀತವೆ. ಸೊ ಅದನ್ನು ಜನ ಓದ್ತಾರಲ್ವಾ, ಓದಿದಾಗ ಹೌದಲ್ಲ ಇದು ಹೀಗೆ ಆಗಿದೆ, ಇದು ನಾವು ಅದನ್ನು ಈಗ ನನಗೆ ಅದು ಒಲ ಇದ್ದ ಜನ ಆದರೆ ನಾನು ಅದನ್ನು ಒಪ್ಕೊಳ್ತೇನೆ, ಇದು ಹೀಗಾಗಿದೆ, ಇದು ಹಾಗೆ ಆಗಿದೆ ಅಂದ್ಕೊಂಡು. ಸೊ ಈ ರೀತಿ ಜನರ ಮನಸ್ಸಿಗೆ ಸತ್ಯ ವಿಚಾರಗಳು ಹೋಗಬೇಕು, ಜನರ ಮನಸ್ಸಿಗೆ ಒಳ್ಳೆಯ ವಿಚಾರಗಳು ಹೋದಾಗ ಸೊ ಇಲ್ಲಿ ಮಾಧ್ಯಮದ ಜವಾಬ್ದಾರಿ ಕೂಡ ಇದೆ, ಇಲ್ಲಿ ಜನರ ಜವಾಬ್ದಾರಿ ಕೂಡ ಇದೆ, ಇಲ್ಲಿ ಪೊಲಿಟಿಕಲ್ ಪಾರ್ಟಿಗಳ ಜವಾಬ್ದಾರಿ ಕೂಡ ಇದೆ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲಿ ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಕಾಂಗ್ರೆಸ್ ಮುಖಂಡರಾದಂತಹ ವೆರೋನಿಕಾ ಕರ್ನಿಲು ಇದ್ದಾರೆ. ಇದರ ಜೊತೆಗೆ ವಕೀಲರಾದಂತಹ ಸಹನಾ ಕುಂದರ್ ಅವರಿದ್ದಾರೆ. ನಾವಿವತ್ತು ಹೆಣ್ಣು ಮಕ್ಕಳ ರಕ್ಷಣೆ, ಸವಾಲು ಮತ್ತು ಕಾನೂನಿನ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಳ್ಳಿದ್ವಿ. ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳುವ. ಈಗ ಸಹನಾ ಕುಂದರ್ ಅವರು ಹೇಳಿದಾಗೆ ಈಗ ಯಾವುದೇ ಅತ್ಯಾಚಾರಿಗಳ ಮೇಲೆ ಒಂದು ಏನು ಕಠಿಣ ಕ್ರಮ ಕೈಗೊಳ್ಳುವ ಸಂದರ್ಭದಲ್ಲಿ ಯಾವುದೇ ಧರ್ಮಗಳು ಬರಬಾರ್ದು, ಯಾವುದೇ ರೀತಿಯಾದಂತಹ ಪೊಲಿಟಿಕಲ್ ಪ್ರೆಷರ್ಗಳು ಬರಬಾರ್ದು ಅಂತ ಹೇಳ್ತಾರೆ. ನೀವು ಇದನ್ನ ಯಾವ ರೀತಿ? 100% ಅದು ಅದರಲ್ಲಿ ಬೇರೆ ಮಾತೇ ಇಲ್ಲ. ಅದರಲ್ಲಿ ನೋಡಿ, ಯಾವ ಧರ್ಮದವನು ಮಾಡಿದ್ರೂ ಅದು ತಪ್ಪು, ಯಾವ ಜಾತಿಯವನು ಮಾಡಿದ್ರೂ ತಪ್ಪು, ಯಾವ ಪಕ್ಷದವನು ಮಾಡಿದ್ರೂ ತಪ್ಪು. ತಪ್ಪು ಅಂದಾಗ ತಪ್ಪಿಗೆ ಶಿಕ್ಷೆ ಆಗಿಬಿಟ್ರೆ ಅದು ಆ ಪಕ್ಷದವನು ಅಂತ ಆಗಬಾರ್ದು, ಅವನು ಆ ಜಾತಿಯವನು ಅಂತ ಆಗಬಾರ್ದು, ಆ ಧರ್ಮದವನು ಅಂತ ಆಗಬಾರ್ದು. ಅದು ಅವರು ಹೇಳಿದಾಗೆ ಪ್ರಭಾವ ವ್ಯಕ್ತಿಗಳ ಮಗ ಇರ್ಬೋದು ಅಥವಾ ಪ್ರಭಾವ ವ್ಯಕ್ತಿಗಳ ಮಗಳಿರ್ಬೋದು, ಇದಾಗಬಾರ್ದು. ಇದು ಆದ ತಕ್ಷಣ ಇಡೀ ಫೇಲಿಯರ್, ನಮ್ಮ ವ್ಯವಸ್ಥೆ ಈಗ ಆಗ್ತಾ ಇರೋದು ಅದೇ. ಒಪ್ತೇನೆ ನಾನು, ತುಂಬಾ ಆಗ್ತಾ ಇದೆ, ಒಪ್ತೇನೆ. ಓಕೆ, ಈಗ ಸಹನಾ ಕುಂದರ್ ಅವರಲ್ಲಿ ನಾವೀಗ ಫೋಸ್ಕೋ ಪ್ರಕರಣದ ಬಗ್ಗೆ ಮಾತನಾಡೋದಾದ್ರೆ ಯಾವ ರೀತಿಯಾಗಿ ಅವರಿಗೆ ಒಂದು ಶಿಕ್ಷೆ ಕೊಡುವಂತಹ ಒಂದು ಇದಿದೆ? ಪೋಕ್ಸೋದಲ್ಲಿ ಕೂಡ 7 years ಅವರಿಗೆ ಪನಿಷ್ಮೆಂಟ್ ಇರ್ತದೆ. ಆದ್ರೆ ಈಗ ಪೋಕ್ಸೋದಲ್ಲಿ ಮಕ್ಕಳು ಚಿಕ್ಕದಿರ್ತಾರೆ, 18 years ಬಿಲೋ ಅವರಿಗೆ 18 years ಇರೋದ್ರಿಂದ ಅವ್ರ ಹೆತ್ತವರು ಕೂಡ ಅದಲ್ಲಿ, ನಾನು ಅದಕ್ಕೆ ಹೇಳ್ತೇನೆ, ಅವ್ರ ಪ್ರೈಮರಿ ಇನ್ವೆಸ್ಟಿಗೇಷನ್ ಬಹಳ ಮುಖ್ಯ ಆಗಿರ್ತದೆ. ಪೊಲೀಸ್ನವ್ರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೋ ಅದೇ ಫೈನಲ್ ಆಗಿ ಕೋರ್ಟಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತದೆ. ಅದರ ಮೇಲೆ ಎಲ್ಲ ತನಿಖೆಗಳು ಆಗುವಂಥದ್ದು. ಮೊದಲಿಗೆ ಅವರ ತನಿಖೆಗಳು ಬಹಳ ಸ್ಪಷ್ಟವಾಗಿ ನಡಿಬೇಕು. ಅಲ್ಲಿ ಬಹಳ ಇನ್ಫ್ಲುಯೆನ್ಸ್ಡ್ ಆಗಿ ಕೆಲವು ಸಾಕ್ಷಿಗಳನ್ನು ನಾಶ ಮಾಡುವಂತಹ ವಿಷಯಗಳು ಬಹಳಷ್ಟು ನಡೀತಾ ಇದೆ. ಅದಾಗಬಾರ್ದು ಅಂತ ಹೇಳೋದು. ಪ್ರೈಮರಿ ಇನ್ವೆಸ್ಟಿಗೇಷನ್, ಪೊಲೀಸರ ಇನ್ವೆಸ್ಟಿಗೇಷನ್ ಏನಿದೆಯೋ, ಈ ಮಾಜ ನಡೆಯೋದು, ಅಲ್ಲಿ ಹೋಗೋದು, ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡೋದು, ಅದು ಬಹಳ ಮುಖ್ಯ. ಅದ್ರಲ್ಲಿ ಡಾಕ್ಟರ್ಸ್ಗಳು ಕೂಡ ಇನ್ವಾಲ್ವ್ ಆಗಿರ್ತಾರೆ ಈ ರೇಪ್ ವಿಷಯಗಳಲ್ಲೆಲ್ಲ. ಅವರ ಸಾಕ್ಷಿಗಳು ಬಹಳಷ್ಟು ಸ್ಪಷ್ಟವಾಗಿ ಹೊರಬರಬೇಕು. ಆಗ ಮಾತ್ರ ಒಬ್ಬ ಅತ್ಯಾಚಾರಿಯನ್ನು ಹಿಡಿಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಆವಾಗ ತಿರುಚಲಿಕ್ಕೆ ಶುರು ಆಗ್ತದೆ. ಈಗ ಪೋಕ್ಸೋದಲ್ಲಿ ಅಂತಲ್ಲ, ಈ ರೇಪ್ ಇದರಲ್ಲಿ ಕೂಡ ಈ ಪ್ರೈಮರಿ ಇನ್ವೆಸ್ಟಿಗೇಷನ್ಗಳಲ್ಲಿ ತಪ್ಪುಗಳಾದಾಗ, ಅಲ್ಲಿ ಸಾಕ್ಷಿಗಳಲ್ಲಿ ಹುಡುಕೋದ್ರಲ್ಲಿ ತಪ್ಪುಗಳಾದಾಗ, ಈ ಡಾಕ್ಟರ್ಸ್ಗಳಲ್ಲಿ ಆಗುವಂತಹ ಮಿಸ್ಟೇಕ್ಗಳು, ಇವುಗಳೆಲ್ಲ ಅಟ್ ಲಾಸ್ಟ್ ಬೇರೆ ಒಂದು ಅತ್ಯಾಚಾರಿ ಆಗಿರ್ಬೋದು ಅಥವಾ ಆಗದೆ ಇರ್ಬೋದು, ಅವನು ಹೌದಲ್ವೋ ಅನ್ನುವಂಥ ಒಂದು ಗೊಂದಲವನ್ನ ಸಮಾಜದಲ್ಲಿ ತಂದು ನಿಲ್ಲಿಸ್ತದೆ. ಈಗ ಇತ್ತೀಚೆಗೆ ನೋಡಿ, ನಾನು ಬಹಳ ಆಗ ಚಿಕ್ಕವಳಿದ್ದೆ, ನನಗೆ ವಂಶಿ ವಿಷಯ ಆಗಿತ್ತು ಆಗ ಶಿರ್ವದಲ್ಲಿ. ನಾನು ಆ ಹೋರಾಟದಲ್ಲಿ ಭಾಗವಹಿಸಿದ್ದೆ. ಕಾವ್ಯ ಪೂಜಾರಿ ಅತ್ಯಾಚಾರ ವಿಷಯ ಆಗಿತ್ತು, ನಾನು ಹೋರಾಟದಲ್ಲಿ ಪಾಲ್ಗೊಂಡಿದ್ದೆ. ಏನಾಯ್ತು? ನನಗೆ ಬಹಳ ಸಲ ಅನ್ಸೋದಿದೆ, ಕೇವಲ ಸೀತಾಮಾತೆಯನ್ನು ಅಪಹರಣ ಮಾಡಿದ್ದಕ್ಕೆ ಇಡೀ ಲಂಕೆಗೆ ಬೆಂಕಿ ಕೊಟ್ಟವ್ರು ನಾವು. ಆದ್ರೆ ಈಗ ಕ್ಯಾಂಡಲ್ ಇಟ್ಕೊಂಡೇ ಪ್ರತಿಭಟನೆ ಮಾಡ್ತೇವೆ. ಅಟ್ ಲಾಸ್ಟ್ ಏನು ಅದಕ್ಕೆ ಪರಿಹಾರ, ಏನು ಸಿಗ್ತಾ ಇದೆ? ಅದು ನಮ್ಗೆ ಜನರಿಗೆ ಟಚ್ ಆಗ್ತಿಲ್ಲ. ಅದು ಹೀಗೊಂದು ಕಠಿಣವಾದ ಒಂದು ಶಿಕ್ಷೆ ಆಗ್ತಾ ಇದೆ ಅಂದಾಗ ಮಾತ್ರ ಒಬ್ಬ ಹೆದರ್ತಾನಲ್ಲ ಇನ್ನೊಂದು ತಪ್ಪು ಮಾಡಲಿಕ್ಕೆ. ಅದು ಆಗ್ತಾ ಇಲ್ಲ ಅಂತ ನನಗೆ ಬಹಳ ಸಲ ಅನಿಸಿದೆ. ಈಗ ಹೆಣ್ಮಗಳಾಗಿ ನಾನು ಕೇವಲ ಮಾತಾಡಬಾರ್ದು, ಯಾರೋ ಒಂದು ಸಪೋರ್ಟಿಗೋ ಹೋರಾಟಗಳಲ್ಲಿ ನಾನು ಸಕ್ರಿಯವಾಗಿರ್ಬೇಕು. ನಾನು ಇದ್ದೇ ಕೂಡ. ಆಗೆಲ್ಲ ನನಗೆ ಅನ್ಸೋದು, ಏನಾದ್ರು ಒಂದು ಆಗ್ಬೇಕಿತ್ತಲ್ಲ, ನಾವು ಇಷ್ಟು ಹೋರಾಟ ಮಾಡಿದ್ವಿ, ಇಷ್ಟು ಮಂದಿ ಕೂತಿಲ್ಲಿ ಹೋರಾಟ ಮಾಡಿದ್ದೇವೆ, ಏನಾರು ಒಂದು ನ್ಯಾಯ ಸಿಗ್ಬೇಕಿತ್ತಲ್ಲ ಅಂತ ಅನ್ಸೋದಿದೆ. ನ್ಯಾಯ ಲೇಟಾಗಿ ಸಿಕ್ತು, ಅದು ಕರೆಕ್ಟಾಗೇ ಸಿಗ್ತದೆ. ಅದು ನ್ಯಾಯಾಂಗದ ಮೇಲೆ ಬಹಳಷ್ಟು ನಂಬಿಕೆ ಇದೆ ನಮಗೆ. ಆದರೆ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಬೇಕು. ಆ ದೊಡ್ಡ ಜವಾಬ್ದಾರಿ ಪೊಲೀಸರ ಮೇಲೆ ಇರ್ತದೆ. ಅವರು ಕೂಡ ಬಹಳ ಜವಾಬ್ದಾರಿ ಅವ್ರ ಮೇಲೆ. ಚಾರ್ಜ್ ಶೀಟ್ ಆದ್ಮೇಲೆ ಏನಾಗ್ತದೆ ಅದು ನ್ಯಾಯಾಲಯದಲ್ಲಿ ನೋಡ್ತದೆ. ವಿಟ್ನೆಸ್ ಬರ್ತಾರೋ ಇಲ್ವೋ, ಹಾಸ್ಟೆಲ್ ಅದೆಲ್ಲ ಬೇರೆ ವಿಷಯಗಳು.
ಆದ್ರೆ ಪೊಲೀಸ್ನವರು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಇಲ್ವೋ ಅದ್ರ ಮೇಲೆ ಕೇಸ್ ನಿಂತಿರ್ತದೆ. ಓಕೆ, ಈಗ ಮಕ್ಕಳು ದಾರಿ ತಪ್ಪುವಂಥದ್ದು ಅಂತ ಹೇಳಿದರೆ ಈಗ ಜಂಜಾಟ ಅಂದರೆ ಒಂದು ಕೆಲಸದ ಜಂಜಾಟ ಇರ್ಬೋದು, ಆ ಥರ ಇನ್ನಿತರ ಕೆಲಸದಲ್ಲಿ ಸಹ ನಾವು ಈಗ ಹೆಣ್ಣುಮಕ್ಳು ಇರ್ಬೋದು, ಇವರನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿಗಳು, ಇಂತಹ ಸಂದರ್ಭದಲ್ಲಿ ದಾರಿ ತಪ್ಪುವುದು ಇರ್ತದೆ. ಇದು ಕೂಡ ಒಂದು ಕಾರಣ ಅಂತ ಅನಿಸ್ತದೆ. ಅದು ಕರೆಕ್ಟ್, ಅದು ಜಾಸ್ತಿ ಇದೆ. ಅದು ನನ್ನ ಭಾಷಣಗಳಲ್ಲೂ ನಾನು ಹೇಳ್ತಿದ್ದೆ ಯಾವಾಗಲೂ. ಈಗ ಊರಿನಲ್ಲಿ ಕೂಡ ನಮ್ಮ ಊರಿನಲ್ಲಿ ಬಹಳ ಒಂದು ಹೆದರ್ತಾರೆ. ಅದು ಯಾವ ಧರ್ಮದವರು ಆಗಿ ದೇವರಿಗೊಂದು ಹೆದರೋದೊಂದಿದೆ ನಮ್ಮಲ್ಲಿ. ಅದು ಈ ಒಂದು ತುಳುನಾಡಿನಲ್ಲಿ ಯಾರು ಹುಟ್ಟಿ ನಮ್ಗೆ. ಬಟ್ ಈಗ ನೋಡಿ, ಅವ್ರು ಬೇರೆ ಕಡೆ ಓದ್ಲಿಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ನಮ್ಗಲ್ಲಿ ಕಲರ್ಫುಲ್ ಆಗಿ ಕಾಣಿಸ್ತದೆ ಎಲ್ಲಾನು. ಇದು ಚೆನ್ನಾಗಿದೆ ಅಲ್ಲ, ಇದನ್ನು ಒಂದು ಟ್ರೈ ಮಾಡ್ಬೋದಿತ್ತಲ್ಲ, ಇಲ್ಲೂ ಹೋಗ್ಬೋದಿತ್ತಲ್ಲ. ಆಗ ಸ್ಟಾರ್ಟ್ ಆಗೋದು ಪಬ್ಬಿಗೆ ಹೋಗೋದು, ಕುಡಿಯೋದು, ಸಿಗರೇಟ್ ಎಳಿಯೋದು. ಇದೆಲ್ಲ ಗಂಡು ಮಕ್ಳು ಹೆಣ್ಮಕ್ಳು ವ್ಯತ್ಯಾಸವೇ ಇಲ್ಲ ಈಗ. ಹೀಗಾಗಿ ನಮ್ಮ ಪಕ್ಕದ ಮಣಿಪಾಲಕ್ಕೆ ಹೋದ್ರು ಅದೇ ಸಿಗ್ತದೆ ಈಗ ಡ್ರಗ್ಸ್ ಮಾಫಿಯಾ ಹೆವಿ ಇದೆ ಈಗ ನೋಡಿ, ಒಬ್ಬ ಮನುಷ್ಯ ಒಂದು ಹೆಣ್ಮಗಳನ್ನ ರೇಪ್ ಮಾಡೋದಕ್ಕೂ ಅವಳನ್ನ ಭೀಕರವಾಗಿ ರೇಪ್ ಮಾಡಿ ಮರ್ಡರ್ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಎರಡೂ ತಪ್ಪೆ. ಆದ್ರೆ ಅಷ್ಟು ಒಂದು ಭೀಭತ್ಸ್ಯವಾದ ಮನಸ್ಸು ಬರಬೇಕು ಮನುಷ್ಯನಿಗೆ ಅಂದ್ರೆ ಅದೊಬ್ಬ ಸಹಜವಾದ ಮನುಷ್ಯನಿಗೆ ಬರೋದಿಲ್ಲ. ಡ್ರಗ್ಸ್ ತಗೊಂಡಾಗ ಮಾತ್ರ ಅಂಥ ಒಂದು ಅಮಲೇರಿಕೆ ಆದಾಗ ಮಾತ್ರ ಅವನು ಅಷ್ಟು ಕ್ರೂರವಾಗಿ ಮಾಡ್ತಾನೆ. ಈಗ ಮೊನ್ನೆ ಆದ ಇತ್ತೀಚೆಗಾದ ಹೆಣ್ಮಕ್ಳ ರೇಪ್ಗಳನ್ನು ನೀವು ಗಮನಿಸಿ, ತುಟಿ ತುಂಡಾಗಿರ್ತದೆ, ತಲೆ ಭಾಗಕ್ಕೆ ಸರಿಯಾಗಿ ಹೊಡೆದಿರ್ತಾರೆ, ಕೆನ್ನೆ ತಿರ್ಚಿರ್ತದೆ ಅವರದ್ದು. ಆ ಮೊನ್ನೆ ಬಿದ್ದಂಥ ಹೆಣ್ಣುಮಗಳ ಸ್ಥಿತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅವಳು ಹೇಗೆ ಬಿದ್ಕೊಂಡಿದ್ದಾಳೆ. ಇದೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇಂಥದ್ದು ಬರೋದಿಲ್ಲ. ಅಮಲೇರುವಿಕೆ ಪದಾರ್ಥಗಳನ್ನ ಆತ ಸೇವನೆ ಮಾಡಿದಾಗ ಮಾತ್ರ ಅಷ್ಟು ಕ್ರೂರವಾಗಿ ಆತ ವರ್ತಿಸಬಲ್ಲ. ಮನುಷ್ಯನಾಗಿರೋದಿಲ್ಲ, ಅವನು ಮೃಗ ತರ ವರ್ತಿಸ್ತಾನೆ ಅವನು. ಅಂತ ಕ್ರೂರತೆಗಳೆಲ್ಲ ಆದಾಗ ಬಹಳ ಭಯ ಆಗ್ತದೆ. ಈ ಕಳಿಸುವಂತ ಹೆತ್ತವರು ಸ್ವಲ್ಪ ಗಮನ ವಹಿಸ್ಬೇಕು ಹೆಣ್ಮಕ್ಳಿಗೆ. ಹಿಂದೆ ಎಲ್ಲ ಕೂತು ಊಟ ಮಾಡುವಾಗ್ಲೂ ನಾವು ಇಡೀ ದಿನ ಏನಾಯ್ತು ಅಂತ ಕೂತ್ಕೊಂಡು ಅಪ್ಪ ಅಮ್ಮನಿಗೆ ಹೇಳುವ ಒಂದು ಸ್ಥಿತಿ ಇತ್ತು. ಈಗ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಮೊಬೈಲಲ್ಲೇ ಇದ್ದಿರ್ತಾರೆ ಸಹಜವಾಗಿ. ಈಗ ಸ್ಥಿತಿ ಮೊದಲ ಸೀರಿಯಲ್, ಒಂದು ಮೊಬೈಲ್. ಈಗ ಅಲ್ಲಿ ತನಕ ನಾವು ಬಂದು ನಿಂತಾಗಿದೆ ಈಗ. ಸೊ ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳಲ್ಲಿ ಬಹಳಷ್ಟು ಬದಲಾವಣೆಗಳಾದಾಗ ಹೆತ್ತವ್ರು ಸ್ವಲ್ಪ ಗಮನ ಹರಿಸ್ಬೇಕು. ಏನಾಗ್ತಿದೆ ಅವ್ರ ಸುತ್ತಮುತ್ತ, ಅವ್ರ ಫ್ರೆಂಡ್ ಸರ್ಕಲ್ ಹೇಗಿದೆ, ಯಾರು ಫ್ರೆಂಡ್ಸ್ ಇದ್ದಾರೆ, ಬೇರೆ ದೇಶದವ್ರು ಯಾರಾದ್ರು ಫ್ರೆಂಡ್ಸ್ ಆಗಿದ್ದಾರಾ, ಬೇರೆ ರಾಜ್ಯದ ನೋಡಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಾತಾವರಣಗಳು ಬದಲಾವಣೆ ಇರ್ತದೆ. ಅಲ್ಲಿ ಮದ್ಯ ಸೇವಿಸೋದು, ಡ್ರಗ್ಸ್ ಕೆಲವರಿಗೆ ಅಭ್ಯಾಸ ಆಗಿರ್ತದೆ. ಅದನ್ನ ನನ್ನ ಮಗ ತಗೊಳ್ತಿದ್ದಾನ, ಎನ್ನ ಮಗೆ ದೇವೇರಂದ್ರೆ ಆಗುದಿಲ್ಲ, ನನ್ನ ಮಗ ದೇವ, ಅವ ಎಲ್ಲೇ ಗೊತ್ತಿರ್ತದೆ, ಹಾಗಲ್ಲ. ಅವರಲ್ಲಿ ಬದಲಾವಣೆಗಳು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾರ್ಮೋನ್ಗಳು ಬದಲಾವಣೆ ಆದಾಗ, ಹದಿಹರಿಯದವರು ಒಂದು ಏಜ್ಗೆ ಬಂದಾಗ ಬದಲಾವಣೆಗಳಾಗ್ತದೆ. ಒಂದು ಸಲ ಹಾದಿ ತಪ್ಪಿದ ಮಗನನ್ನ ಮತ್ತೆ ತಂದು ನಿಲ್ಲಿಸೋದು ಬಹಳ ಕಷ್ಟ ಇದೆ. ಅದಕ್ಕೆ ಹೇಳೋದು, ಸಜ್ಜನರ ಸಂಘ ಮಾಡ್ಬೇಕು ಮನುಷ್ಯ, ಚೆನ್ನಾಗಿರ್ತಾನೆ ಅವನು ಅಂತ. ಅವರ ಸುತ್ತಮುತ್ತ ಇರುವಾಗ ಸಂಘ ಹೇಗಿದೆ ಅನ್ನೋದನ್ನ ಹೆತ್ತವರು ಸ್ವಲ್ಪ ಗಮನಿಸುವ ಅಗತ್ಯತೆ ಇದೆ ಅನ್ನೋದು ಸತ್ಯ. ನೀವು ಹೇಳಿದ್ದು ಕರೆಕ್ಟ್ ಮಾತು. ಹೆತ್ತವರ ಪಾತ್ರ ಜಾಸ್ತಿ ಬಹಳ ಇದೆ. ಮತ್ತೆ ಹತ್ರ ಆಗೋದಿಲ್ಲ, ನನ್ನ ಮಗಳಿಗೆ ಹಾಗಾಯ್ತು, ನನ್ನ ಮಗ ಆರೋಪಿಯಾದ, ನನ್ನ ಮಗಳು ಈ ಸ್ಥಿತಿಗೆ ಬಂದ್ರು ಅನ್ನೋದಕ್ಕಿಂತ ಸ್ವಲ್ಪ ಜಾಗ್ರತೆ ಮಾಡುವಂತಹ. ಈಗ ಸಣ್ಣ ಇದರಲ್ಲಿ ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಸಿಗ್ಬೇಕು, ಅದು ಶಾಲೆಯಲ್ಲಿ ಸಿಗುದಿಲ್ಲ. ಈಗ ನಾವು ಕನ್ನಡ ಮಾಧ್ಯಮಕ್ಕೆ ಹೋಗ್ತಿದ್ದಾಗ ನಮ್ಗೆ ನೈತಿಕ ಶಿಕ್ಷಣ ಅಂತ ಬೇರೆ ಒಂದು ಕ್ಲಾಸ್ ಇರ್ತಿತ್ತು. ನಮ್ಗೆ ರಾಮಾಯಣ, ಮಹಾಭಾರತ ಏನಾದ್ರು ಒಂದು ನಮ್ಮ ಧರ್ಮ ಗ್ರಂಥಗಳ ಬಗ್ಗೆ ನಮ್ಗೆ ಹೇಳಿಕೊಡ್ತಾ ಇದ್ರು. ಮನೆಯಲ್ಲೂ ಆ ಸಂಸ್ಕಾರ ಸಿಗ್ತಾ ಇತ್ತು. ಈಗ ಹಾಗಿಲ್ಲ. ಈಗ ಲಕ್ಷಗಟ್ಟಲೆ ಡೊನೇಷನ್ ತಗೊಳ್ಳುವ ಇಂಗ್ಲಿಷ್ ಮೀಡಿಯಂ ನಲ್ಲಿ ಇಲ್ಲ. ಈಗ ಕೇವಲ ಪರೀಕ್ಷೆ ಪಾಸ್ ಮಾಡೋದು ಹೇಗೆ ಕಲ್ಸ್ಕೊಡ್ತಾರೆ, ಬದುಕಲ್ಲಿ ಹೇಗೆ ಪಾಸ್ ಮಾಡ್ಬೇಕು, ಬದುಕಲ್ಲಿ ಹೇಗೆ ಇರ್ಬೇಕು ಅನ್ನೋದನ್ನ ಯಾವ ಶಿಕ್ಷಣವೂ ಈಗಿನ ಕಾಲದಲ್ಲಿ ಕೊಡ್ತಾ ಇಲ್ಲ. ಶಾಲೆಯಲ್ಲಿ ಆ ಶಿಕ್ಷಣ ಸಿಗ್ತಾ ಇಲ್ಲ, ಆದ್ರೆ ಮನೇಲಾದ್ರೂ ಸಿಗ್ಬೇಕು ಅನ್ನೋದು ನನ್ನ ಆಶೆ. ಈಗ ನೀವು ಡ್ರಗ್ಸ್ ಬಗ್ಗೆ ಹೇಳಿದೆ, ಮಾಫಿಯಾ ಜಾಸ್ತಿ ಆಗಿದೆ ಅಂತ. ನಮ್ಗೆ ಅನಿಸ್ತಾ ಇದೆ ಕರಾವಳಿಯಲ್ಲಿ ಜಾಸ್ತಿ ಡ್ರಗ್ಸ್ ಓಪನ್ ಆಗಿ ಸಿಗ್ತಾ ಇದೆ, ಇದಕ್ಕೆ ಏನು ಕಡಿವಾಣ ಬೀಳ್ತಾ ಇಲ್ಲ ಎನ್ನುವಂತಹ ಒಂದು ಏನ್ ಹೇಳ್ತೀರಿ ಇದಕ್ಕೆ? ಅಲ್ಲ, ಕಂಡವರಾರು ನನಗದು ಗೊತ್ತಿಲ್ಲ. ಆದ್ರೆ ಮಾಹಿತಿ ಪ್ರಕಾರ ಈಗ ಸುತ್ತಮುತ್ತ ಇರುವ ಎಲ್ಲ ವಿಷಯಗಳಲ್ಲಿ ನಡೆಯೋದೆಲ್ಲ ನೋಡಿದಾಗ ಸೀಸ್ ಮಾಡ್ತಾ ಇರೋ ಜಾಸ್ತಿ ಇದೆ, ಈಗ ಪ್ರಕರಣ ಜಾಸ್ತಿ ಇದೆ. ಹಾಗಾಗಿ ಸಿಕ್ತಿರ್ಬಹುದು ಏನೋ ಅಂತ. ಈಗ ನಮ್ಮ ತಾಲೂಕಲ್ಲೂ ಈಗ ರೀಸೆಂಟ್ ಆಗಿ ಹಾಗೆ ಆಯ್ತು, ಕಾರ್ಕಳದಲ್ಲೂ ಹಾಗೆ ಆಯ್ತು. ದೊಡ್ಡ ಮಾಫಿಯಾ ಅದು. ಅದನ್ನ ಹಿಡ್ಲಿಕ್ಕೆ ಹೋದ್ರೆ ಮೇ ಬಿ ಈಗ ದೊಡ್ಡ ದೊಡ್ಡ ಜನರು ಸಿಕ್ಕಿ ಬೀಳ್ಬಹುದು ಏನೋ ನನ್ಗೆ ಗೊತ್ತಿಲ್ಲ. ಆದ್ರೆ ಆಗ್ಬೇಕು, ಅಷ್ಟು ಒಂದು ದಕ್ಷ ಅಧಿಕಾರಿಗಳು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೂ ಇದ್ದಾರೆ. ಅವರೆಲ್ಲ ಅಷ್ಟು ದಕ್ಷತೆಯಿಂದ ಕೆಲಸ ಮಾಡ್ಬೇಕು. ಐ ಪ್ರೇ, ನಾನು ಬಹಳ ಇದು ಮಾಡ್ತೇನೆ ಅಂತವರೆಲ್ಲ ಹೊರಗೆ ಬಂದು ಆ ಮಾಫಿಯಾ ಒಂದು ಮೇ ಬಿ ಬಂದಾದ್ರೆ ಬಹಳಷ್ಟು ಮಂದಿಯ ಜೀವನ ಉಳಿತದೆ, ಅದೆಷ್ಟು ಮಂದಿಯ ಸಂಸಾರ ಉಳಿತದೆ ನನಗೆ ಅನಿಸ್ತದೆ. ಒಂದು ಸಲ ಆ ಒಂದು ಡ್ರಗ್ಸ್ ಇದಕ್ಕೆ ಬಿದ್ದಾಗ ಆ ಮಕ್ಕಳನ್ನ ಮತ್ತೆ ಹಿಂದೆ ತರೋದು ಬಹಳ ಕಷ್ಟ ಇದೆ. ಒಂದು ಸಲಕ್ಕೆ ಮದ್ಯಪಾನದಿಂದ ಹೊರಗೆ ತರಬಹುದು ಏನೋ, ಡ್ರಗ್ಸ್ ನಿಂದ ಅಸಾಧ್ಯ ಅದು. ಕೆಲವು ಹಾವಿನ ವಿಷವನ್ನ ಕೂಡ ತೆಗೆದು ಅದನ್ನ ಕೂಡ ಡ್ರಗ್ಸ್ ರೀತಿ ಬಳಸುವಂತ ಮಾಫಿಯಾ ನಡೀತಾ ಇದೆ ಈಗ. ಅದಕ್ಕೋಸ್ಕರನೇ ಕೆಲವು ಲಾಡ್ಜ್ಗಳು, ಕೆಲವು ರೆಸ್ಟೋರೆಂಟ್ಗಳು ಕೆಲಸ ಮಾಡ್ತಾ ಇದೆ. ಅವುಗಳೆಲ್ಲ ಆದಷ್ಟು ಬೆಳಕಿಗೆ ಬರಬೇಕು. ಅದಕ್ಕೆ ದಕ್ಷ ಅಧಿಕಾರಿಗಳು ಸಹಾಯ ಮಾಡಬೇಕು. ಅವರ ಒಂದು ಇದು ಬಹಳ ಇದೆ. ಓಕೆ, ಈಗ ನಾವು
ಪೋಷಕರದ್ದು ಪಾತ್ರ ಏನಿದೆ ಅಂತ. ಈಗ ಮಕ್ಕಳ ಒಂದು ನೀವು ಹಾಗೆ ಹೇಳಿದ್ರಿ ನಿಗಾ ವಹಿಸಬೇಕು ಅಂತ, ಪೋಷಕರು ಏನೆಲ್ಲ ಮಕ್ಕಳ ವಿಚಾರದಲ್ಲಿ ಏನೆಲ್ಲ ಗಮನ ಹರಿಸಬಹುದು ಅಂತ? ಪೋಷಕರ ಪಾತ್ರ ಬಹಳ, ಯಾಕಂದ್ರೆ ಈಗ ತುಂಬಾ ಮಂದಿ ಎಲ್ಲರೂ ರಿಚ್ಚೇ ಇಲ್ಲ, ಎಲ್ಲ ಹಣ ಇದ್ದವ್ರು ಯಾರು ಈಗ ಇಲ್ಲ, ಮಧ್ಯಮ ವರ್ಗದಲ್ಲಿ ಇರೋರು ಇದ್ದಾರೆ, ಬಹಳ ಕಷ್ಟಪಟ್ಟು ಮಕ್ಕಳಿಗೆ ಕಲಿಸೋರು ಇರ್ತಾರೆ. ಈ ಎಜುಕೇಶನ್ ಲೋನ್ ಎಲ್ಲ ತೆಗೆಯೋದು ಬಹಳ ಮಂದಿಗೆ ಬೇಡ ಅಂತ ಅನಿಸಿದಾಗ ನನಗೆ ಬಹಳ ಸಲ ಅನ್ಸೋದು ಬೇಕು ಮಕ್ಕಳಿಗೆ ಒಂದು ಜವಾಬ್ದಾರಿ ಹಾಕ್ಬೇಕು ನೀವು, ಆಗ ಮಾತ್ರ ಇಂಥ ಮಾಫಿಯಾಗಳಿಗೆಲ್ಲ ಹೋಗದೆ ಸ್ವಲ್ಪ ಎನ್ನ ಮಿತ್ತೊಂದು ಸಾಲ, ನನ್ನ ಮೇಲೊಂದು ಸಾಲ ಇದೆ ನಾನು ತೀರಿಸ್ಬೇಕು ಅನ್ನೋದು ಮಗುವಿನ ಮೇಲೊಂದು ಜವಾಬ್ದಾರಿ ಬೀಳ್ತದೆ. ಹೆತ್ತವರಿಗೆ ಒಂದು ನಾನು ಹೇಳಬಲ್ಲೆ, ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಬಹಳ ಕಮ್ಮಿ ಸಿಗ್ತಾ ಇದೆ ನೈತಿಕತೆ, ಇದನ್ನು ಯಾರು ವಿರೋಧಿಸಿದ್ರು ಅಷ್ಟೇ. ನಾನಂತೂ ಸ್ಪಷ್ಟವಾಗಿ ಹೇಳಬಲ್ಲೆ, ಈಗ ಬಹಳ ಮಂದಿ ಪರೀಕ್ಷೆ ಪಾಸ್ ಮಾಡೋದು ಹೇಗೆ, ನೀನು ಡಿಗ್ರಿ ತಗೊಳ್ಳೋದು ಹೇಗೆ, ನೀನು PhD ತಗೊಳ್ಳೋದು ಹೇಗೆ, ಇದೇ ಜಾಸ್ತಿ. ನೀನು ಬದುಕಲ್ಲಿ ಹೇಗಿರಬೇಕು ಅಂತ ನಮಗೆ ಕೂತು ಕಲಿಸೋಂತಹ ಶಿಕ್ಷಣ ಈಗ ಇಲ್ಲ. ಅದನ್ನು ಹೆತ್ತವ್ರು ಕೊಡಬೇಕು. ಹೆತ್ತವ್ರು ಹೇಗೆ ಕೊಡಬೇಕು ಅಂದರೆ ಸ್ವಲ್ಪ ದೇವರ ಮೇಲೆ ಭಯ ಭಕ್ತಿ ಅಥವಾ ನಮ್ಮ ಇದ್ದಂಥ ಸಂಸ್ಕಾರ ಏನು ನನ್ನ ದೇಶದ್ದು ಮೂಲ ಅದನ್ನು ಬಿಡಬಾರ್ದು ಅನ್ನುವಂಥ ಒಂದು ಒಳ್ಳೆ ಶಿಕ್ಷಣ ಮಕ್ಕಳಿಗೆ ದೊರೆತರೆ ಇಂಥ ಒಂದು ಅಪರಾಧಗಳು ಬಹಳ ಕಡಿಮೆ ಆಗಲಿಕ್ಕೆ ಚಾನ್ಸಸ್ ಇದೆ. ನಾನು ಅದನ್ನು ಬಿಲೀವ್ ಮಾಡ್ತೇನೆ, ನಾನು ನಂಬ್ತೇನೆ ಕೂಡ ಅದನ್ನು. ಈಗ ಸೌಲಭ್ಯ ಜಾಸ್ತಿ ಆಗಿದ್ರಿಂದ ಎಲ್ಲಾದ್ರೂ ಈಗ ಹಾಗೆ ಅಲ್ಲ, ಹಿಂದೆ ತುಂಬಾ ಕಷ್ಟ ಇದೆ. ಈಗ ಮಾತಲ್ಲೆಲ್ಲ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಎಂಕುಲು 8 ಮೈಲ್ ದೂರ ನಡ್ಕೊಂಡ್ ಹೋಗಿತ್ತ ಶಾಲೆಗೆ ಅಂತ. ಈಗ ನಮ್ಮ ಮನೆ ಬಾಗಿಲಿಗೆ ಬರ್ತದೆ ಕ್ಯಾಂಪಸ್ ಬಸ್, ಹಾಗೆ ಒಂದು ಟೈ ಹಾಕ್ತಾರೆ, ಕಳಿಸ್ತಾರೆ, ಟಿಫಿನ್ ಅಲ್ಲೆಲ್ಲ ಬೇಕಾದಷ್ಟು ಊಟ, ಎಲ್ಲವೂ ಸೌಲಭ್ಯಗಳು ಕಾಲ ಕೆಳಗೆ ಬಂದಿದೆ ಈಗ ಮಕ್ಕಳಿಗೆ ಎಲ್ರಿಗೂ. ಐಷಾರಾಮಿ ಜೀವನ, ಅದರಲ್ಲಿ ಮನುಷ್ಯ ಬದುಕಿನ ಮೌಲ್ಯಗಳನ್ನ ಕಲ್ಕೊಳ್ತಾ ಇದ್ದಾನೆ. ಅದು ನಾವು ನಂಬಲೇಬೇಕಾದಂಥ ವಿಷಯ. ಈಗ ಅತ್ಯಾಚಾರಕ್ಕೆ ಒಳಗೆ ಅಥವಾ ದೌರ್ಜನ್ಯಕ್ಕೆ ಒಳಗಾದ ಒಂದು ಸಂತ್ರಸ್ತೆಗೆ ಯಾವ ರೀತಿಯಾದಂತಹ ಕಾನೂನು ನೆರವುಗಳು ಒಂದು ಸಿಗ್ತದೆ ಅವರಿಗೆ ಅಂತ? ಈಗ ನೋಡಿ, ಮಹಿಳೆಯರಿಗೆ ವೈಡಾಗಿ ಅವಕಾಶ ಇದೆ, ಕಾನೂನು ಬಹಳಷ್ಟು ಮಹಿಳೆಯರಿಗೆ ನಿಲ್ತದೆ, ಅದು ಸತ್ಯ ಕೂಡ. ನ್ಯಾಷನಲ್ ವಿಮೆನ್ ಕಮಿಷನ್ ಇದರ ಬಗ್ಗೆ ಬಹಳ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದೆ, ನನಗೆ ಅದರ ಬಗ್ಗೆ ಹೆಮ್ಮೆ ಕೂಡ ಇದೆ. ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಶ್ಯಾಮಲಾ ಕುಂದರ್ ಅವರು ಮಹಿಳಾ ಆಯೋಗದ ಸದಸ್ಯೆಯಾಗಿ ಕೆಲಸ ಮಾಡಿದವರು, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇದ್ದವರು. ಮೇ ಬಿ ಅವರು ಹೋದ್ಮೇಲೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಆಕ್ಟಿವ್ ಆದಂತಹ ಕೆಲವು ಕಾರ್ಯಗಳು ಕೂಡ ಇಲ್ಲ ಆದವು. ಈ ಸಾಂತ್ವನ ಕೇಂದ್ರಗಳಿದೆ, ಸಖಿ ಸೆಂಟರ್ಗಳೆಲ್ಲ ಇದೆ, ಅಲ್ಲೆಲ್ಲ ಹೆಣ್ಮಕ್ಳಿಗೆ ಕೆಲವರಿಗೆ ಸಂತ್ರಸ್ತರಿಗೆ ಮನೆಯಿಂದ ಹೊರಗೆ ಹಾಕಿರ್ತಾರೆ, ಅದು ನಮ್ಮ ಮರೀದಿ ಹೋಗ್ತದೆ, ಏನಾರು ಒಂದು ಆದಾಗ ಅಂಥವರಿಗೆ ಆಶ್ರಯ ಕೊಡಲಿಕ್ಕೆ ಅವಕಾಶ ಇದೆ. ಅಲ್ಲಿ ಈ ಸಹಾಯವಾಣಿಗಳೆಲ್ಲ ಇದೆ. ಈ ಸಾಂತ್ವನ ಕೇಂದ್ರಗಳಲ್ಲಿ ಕೂಡ ಅವರು ಕಂಪ್ಲೇಂಟ್ಗಳನ್ನು ಲಾಡ್ಜ್ ಮಾಡಬಹುದು. ನ್ಯಾಷನಲ್ ವಿಮೆನ್ ಕಮಿಷನ್ಗೆ ಕೂಡ ಅವರು ದಾಖಲೆಗಳನ್ನು ಮಾಡಬಹುದು, ಕೇಸ್ಗಳನ್ನು. ಈಗ ವಿಮೆನ್ ಪೊಲೀಸ್ ಸ್ಟೇಷನ್ ಬೇರೆ ಇರ್ತದೆ, ಈಗ ಮಹಿಳಾ ಪೊಲೀಸ್ ಠಾಣೆ ಬೇರೆ ಇರ್ತದೆ, ಅಲ್ಲಿ ಕೇಸಸ್ಗಳು ದಾಖಲಾಗ್ತದೆ. ಹೆಣ್ಮಕ್ಳಿಗೆ ಕಾನೂನುಗಳು ವೈಡ್ ಆಗಿದೆ, ಅದನ್ನು ಬಳಸ್ಕೊಳ್ಬೇಕಾದಂತ ಅಗತ್ಯತೆ ಬಹಳ ಇದೆ. ಅದು ಸ್ವಲ್ಪ ಕಾನೂನಿನ ಅರಿವು ಬೇಕು ಅವರಿಗೆ. ಈಗ ಉಚಿತ ಕಾನೂನಿನ ನೆರವು ಕೂಡ ಇದೆ. ಈಗ ತುಂಬ ಮಂದಿಗೆ ಅಡ್ವೊಕೇಟ್ಗಳನ್ನು ಅಪಾಯಿಂಟ್ ಮಾಡಲಿಕ್ಕೆಲ್ಲ ಕಷ್ಟ ಇದೆ. ಅದು ಈ ಅತ್ಯಾಚಾರಗಳಲ್ಲಿ ನಮಗೆ ಫ್ರೀಯಾಗಿ ಗೌರ್ಮೆಂಟ್ ಅಡ್ವೊಕೇಟ್ಗಳನ್ನು ಇಟ್ಟಿರ್ತಾರೆ, ಅದು ಬೇರೆ ವಿಷಯ. ಆದರೆ ಇನ್ನಂತಹ ಬೇರೆ ದೌರ್ಜನ್ಯ ಒಳಗಾದ ಮಕ್ಕಳಿರ್ಬೋದು, ಹೆಣ್ಮಕ್ಳಿರ್ಬೋದು, ವಿಧವೆಯರಿರ್ಬೋದು, ಗಂಡ ಸತ್ತಂಥ ಮಹಿಳೆ ಇರ್ಬೋದು, ಅಥವಾ BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ, ಅವರಿಗೆಲ್ಲ ಬ್ಯಾರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಡ್ವೊಕೇಟ್ ಫೀಸ್ ಎಲ್ಲ. ಅಂಥವರಿಗೆ ಉಚಿತವಾದಂತಹ ಕಾನೂನು ವ್ಯವಸ್ಥೆಗಳು ಕೂಡ ಇದೆ. ಈಗ ಉಡುಪಿಯಲ್ಲೂ ಇದೆ. ನಾವು ಪ್ರಾಧಿಕಾರಕ್ಕಂತ ಬೇರೆ ವ್ಯವಸ್ಥೆ ಇದೆ, ಉಡುಪಿ ನ್ಯಾಯಾಲಯದ ಸಂಕೀರ್ಣದಲ್ಲಿ ಅದಿರ್ತದೆ. ಅಲ್ಲಿ ಹೋಗಿ ನಮಗೆ ನ್ಯಾಯವಾದಿಗಳನ್ನು ನಮಗೆ ಬ್ಯಾರ್ ಮಾಡ್ಲಿಕ್ಕೆ ಕಷ್ಟ ಇದೆ, ಅವರಿಗೆ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಕಾನೂನು ಉಚಿತವಾಗಿ ನೆರವನ್ನು ಅವರಿಗೆ ಕೊಡ್ತಾರೆ. ಆ ವ್ಯವಸ್ಥೆ ಇದೆ. ಈಗ ನಾಗರಿಕರಿಗೆ ಅಥವಾ ಇರ್ಬೋದು ಅಥವಾ ಯುವಕರಿಗೆ ಇರ್ಬೋದು, ಯುವತಿಯರಿಗೆ ಒಂದು ಸೂಕ್ತವಾದಂತಹ ಒಂದು ಮಾಹಿತಿಗಳನ್ನು ಕೊಡುವಂತಹ ಕೆಲಸಗಳು ಹೆಚ್ಚಾಗಬೇಕು ಅಂತ ನಿಮ್ಗೆ ಅನಿಸ್ತಾ ಉಂಟು? ಅರಿವು ಕೊಡುವಂತಹ ಕೆಲಸಗಳು, ಅರಿವು ಕೊಡುವಂತಹ ಕಾರ್ಯಕ್ರಮಗಳು ಆಗ್ತಾ ಇದೆ. ಈ ಕಾನೂನುಗಳ ಬಗ್ಗೆ ಅಥವಾ ಇಂಥದ್ರ ಬಗ್ಗೆ ಬಹುಶಃ ಅಲ್ಲಲ್ಲಿ ಆಗ್ತಾ ಇದೆ. ಆದರೆ ಅದನ್ನು ಎಷ್ಟು ಮಟ್ಟಿಗೆ ನಾವು ಗ್ರಹಿಸ್ಕೊಳ್ತೇವೆ, ನಮಗೆ ಅದರ ಅರ್ಥ ಆಗೋದು ಸಮಸ್ಯೆಗಳು ಬಂದಾಗ ಮಾತ್ರ. ಸಮಸ್ಯೆಗಳು ಬಂದಾಗ ಇದಕ್ಕೆ ಏನು ಮಾಡೋದು ಅಂತ ಹುಡುಕೋದು ಬಿಟ್ರೆ, ಉಳಿದ ಮಾಮೂಲಿ ಸಂದರ್ಭಗಳಲ್ಲಿ ಈ ಮಾಹಿತಿಗಳು ಬೇಕು, ಈ ಮಾಹಿತಿಗಳನ್ನು ತಗೊಳ್ಬೇಕು ಅನ್ನುವಂಥದ್ದು ವಿಚಾರಗಳು ಬಹುಶಃ ಕಡಿಮೆ. ಈಗ ಕೋರ್ಟ್ ಮೂಲಕ ಕೂಡ ಅರಿವು ಕಾರ್ಯಕ್ರಮಗಳು ಅಲ್ಲಿ ಆಗ್ತಾ ಇದೆ. ಏನು ಮಾಡಿದ್ರೆ ಏನು ಮಾಡಬೇಕು. ಈಗ ಅವರೇ ಹೇಳಿದಾಗೆ ಬೇಕಾದಷ್ಟು ಮಹಿಳೆಯರಿಗೆ ಸಹಾಯವಾಣಿ ಅಂದರೆ ತಾತ್ಕಾಲಿಕ ಅವರಿಗೆ ಒಂದು ರಿಲ್ಯಾಕ್ಸ್ ಮಾಡಲಿಕ್ಕೆ ಏನು ಬೇಕು, ಅವರಿಗೆ ಸಪೋರ್ಟಿವ್ ಆಗಿ ಏನು ಬೇಕು ಅಂತ ಬೇಕಾದಷ್ಟು ಸಪೋರ್ಟಿವ್ ಸಿಸ್ಟಮ್ ಇದೆ. ಬಟ್ ಅದರ ಮನವರಿಕೆ ಈಗಾಗಲೇ ಬೇರೆ ಬೇರೆ ಕಡೆಗಳಿಂದ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ಗ್ರಾಮ ಸಭೆಗಳಿಗೆ ಕೂಡ ಅವರು ಬಂದು ಕಾರ್ಯಕ್ರಮಗಳು ಮಾಡ್ತಾರೆ, ಗ್ರಾಮಗಳಲ್ಲಿ ಬಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಬಟ್ ಅದರ ಅಲ್ಲಿ ಭಾಗವಹಿಸುವವರು ಯಾರು, ಎಷ್ಟು ಜನ ಭಾಗವಹಿಸ್ತಾರೆ, ಎಷ್ಟು ಜನ ಆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಈಗ ಯಾರಿಗೂ ಈ ಮಾಹಿತಿಗಳು ತುಂಬ ಫಾಸ್ಟ್ ಯುಗ, ಎಲ್ಲರೂ ಕೂಡ ಬ್ಯುಸಿ. ಯಾರಿಗೂ ಇಂಥದ್ರಲ್ಲೆಲ್ಲ ತುಂಬ ಇನ್ವಾಲ್ವ್ ಆಗುವಂಥದ್ದು
ಆಸಕ್ತಿನೂ ಇಲ್ಲ. ಸಮಸ್ಯೆಗಳು ಬಂದಾಗ ನಾವು ಬೊಬ್ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಬಿಟ್ರೆ ನಾವು ಸ್ವಲ್ಪ ವೆಲ್ ಇನ್ಫಾರ್ಮ್ಡ್ ಇರಬೇಕು, ನಮಗೆ ಮಾಹಿತಿಗಳು ಬೇಕು ಅನ್ನುವಂಥ ಒಂದು ಒಂದು ಸಿಸ್ಟಮ್ ಹೋಗಿದೆ. ಈಗ ನೀವು ಆಗ ಕೇಳಿದ ಪ್ರಶ್ನೆಗೆ ನನಗೊಂದು ಸ್ವಲ್ಪ ಅನಿಸಿತು, ಮನೆಯ ವಾತಾವರಣ ಹೇಗಾಗಿದೆ ಈಗ ಅಂತ ಹೇಳಿದ್ರೆ, ಮಕ್ಕಳು ಸಣ್ಣವರಿದ್ದಾಗ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೇವೆ. ಮನೆಯಲ್ಲಿ ಕೆಲಸಕ್ಕೆ ಹೋಗಿ ಬರುವ ಅಪ್ಪ ಅಮ್ಮ ಇದ್ರೆ ಮನೆಯಲ್ಲಿ ಬಂದು ಸಂಜೆ ಬಂದು ಪುನಃ ಅಡಿಗೆ ಮಾಡಿ ತಯಾರು ಮಾಡುವಷ್ಟರಲ್ಲಿ ಮಕ್ಕಳ ಕಡೆಗೆ ಗಮನ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ವಾತಾವರಣ ಇರುತ್ತೆ. ಬಟ್ ಏನಿದ್ರು ಕೂಡ ಮಕ್ಕಳು ಆ ಕುಟುಂಬದ ಆಸ್ತಿ. ಬಹುಶಃ ಇದು ಪ್ರತಿಯೊಬ್ಬ ಹೆತ್ತವರಿಗೆ ಗೊತ್ತಿದೆ. ಆದರೆ ಅದನ್ನು ಅವ್ರು ಇನ್ನೂ ಒಂದು ಸ್ವಲ್ಪ ಅದನ್ನು ಫರ್ಮ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಪ್ಲಸ್ ಅವರ ಸಣ್ಣಂದ್ರಿಂದಲೇ, ಈಗ ನನಗೆ ಇದ್ದದ್ದು 3 ಗಂಡು ಮಕ್ಕಳು. ನಾವು ಬಹುಶಃ ಅವರ ಬ್ಯಾಗ್ ಚೆಕ್ ಮಾಡ್ತಿದ್ದೆ. ಚೆಕ್ ಮಾಡುವಾಗ ನನಗೆ ಪ್ರಶ್ನೆ ಹಾಕಿದ್ದಿದೆ, ನಮ್ಮ ಬ್ಯಾಗ್ಗಳು ನೀನು ಚೆಕ್ ಮಾಡುವಂತಿಲ್ಲ. ಈ ರೀತಿ ನನ್ನ ಮಕ್ಕಳು ನನಗೆ ಪ್ರಶ್ನೆ ಹಾಕಿದ್ದಾರೆ. ನಾನು ಹೇಳಿದೆ, ಇಲ್ಲ, ನೀನು ಮೇಜರ್ ಆಗುವವರೆಗೆ ನನಗೆ ಅದು ರೈಟ್ ಇದೆ ಅಂದ್ಕೊಂಡು ಹೇಳಿ. ಅಂದರೆ ಅವರ ಬ್ಯಾಗಲ್ಲಿ ಏನಿದೆ, ಆಗ ಸ್ವಲ್ಪ ಮೊಬೈಲ್ ಆರಂಭ ಆಗಿತ್ತು, ಅವರ ಬ್ಯಾಗಲ್ಲಿ ಮೊಬೈಲ್ ಇದೆನಾ ಅಥವಾ ಅವ್ರು ಏನು ನೋಡ್ತಾರೆ, ಅವರು ರೂಮ್, ನಾವೀಗ ಮಕ್ಕಳಿಗೆ ಸೆಪ್ರೇಟ್ ರೂಮ್ ಕೊಡ್ತೇವೆ, ಓದಬೇಕು ಅಂತ ಸೆಪ್ರೇಟ್ ರೂಮ್ ಇರುತ್ತೆ. ಆ ರೂಮಲ್ಲಿ ಅವ್ರು ಏನು ಮಾಡ್ತಾರೆ, ಏನು ವಾಚ್ ಮಾಡ್ತಾರೆ, ಇದಕ್ಕೆ ನಾವು ಒಂದು ವೇಳೆ ನಿಗಾ ಇಡದೆ ಹೋದರೆ ನಮ್ಮ ಮಕ್ಕಳು, ಯಾಕಂದರೆ ಮಕ್ಕಳು ತುಂಬ ಸೆನ್ಸಿಟಿವ್. ಸಣ್ಣದಿರುವಾಗ ಅವರಿಗೆ ಎಲ್ಲದೂ ಅಟ್ರಾಕ್ಟಿವ್ ಕಾಣ್ತದೆ. ಅವರಿಗೆ ಅದು ಆ ವಿಸ್ಡಮ್ ಅವ್ರ ಹತ್ರ ಇರೋದಿಲ್ಲ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ವಿಸ್ಡಮ್ ಇರೋದಿಲ್ಲ. ಅವರು ಅವರ ಪಿಯರ್ ಗ್ರೂಪಿಗೆ ಅಥವಾ ಅವ್ರ ಫ್ರೆಂಡ್ಸ್ ಏನು ಹೇಳ್ತಾರೆ ಅದಕ್ಕೆ ಅವ್ರೇನಾದರೂ ಹೇಳಿದ ತಕ್ಷಣ ಹೌದು ಅಂತ ಖುಷಿ ಪಡ್ತಾರೆ. ಅದಕ್ಕೆ ಒಂದು ಹೊಂದಿಕೊಂಡು ಅಲ್ಲಿ ಏನಾದರೂ ಮಾತಾಡಿದರೆ ಅದನ್ನೀಗ ಮೊಬೈಲಲ್ಲಿ ಹುಡುಕುವಂಥದ್ದು ಅಂಥದ್ದೆಲ್ಲ ಆರಂಭ ಆಗುತ್ತೆ. ಅಂಥದ್ದೆಲ್ಲ ಆರಂಭ ಆದಾಗ ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಮನೆಯಲ್ಲಿ ಹೆತ್ತವರು ಅದನ್ನು ಗಮನಿಸ್ತಾ ಇದ್ರೆ ಎಲ್ಲಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ರಿಟರ್ನ್ ಬರ್ತಾರೆ, ಎಷ್ಟೊತ್ತಿಗೆ ಮಲಗ್ತಾರೆ, ಏನು ಆ್ಯಕ್ಟಿವಿಟೀಸ್, ಅವರ ಮೂಡ್ ಬದಲಾವಣೆ ಏನು, ಅವರಲ್ಲಿ ಏನಾದರೂ ಬದಲಾವಣೆಗಳು ಕಾಣ್ತಾ ಉಂಟಾ, ಮನೆಯಲ್ಲಿ ರಿಯಾಕ್ಷನ್ ಹೇಗೆ, ಎಷ್ಟು ಶೇರ್ ಮಾಡ್ತಾರೆ, ಇದೆಲ್ಲ ತುಂಬ ವಿಚಾರಗಳು ಮನೆಯಲ್ಲಿ ಮಕ್ಕಳ ಜೊತೆ ಹೆತ್ತವರ ಸಂಬಂಧ ಎಷ್ಟು ಕ್ಲೋಸ್ ಇದೆ, ಎಷ್ಟು ಶೇರಿಂಗ್ ಇದೆ, ಎಷ್ಟು ಭಯಭಕ್ತಿ. ಪ್ರತಿಯೊಬ್ಬರು ಕೂಡ ದೇವರನ್ನು ನಂಬ್ತಾರೆ. ಆ ದೇವರ ಭಯ ಅಥವಾ ದೇವರ ಮೇಲಿನ ಇದ್ದಾಗ ಅದು ಎಲ್ಲದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕಾಗತ್ತೆ. ಯಾವುದೇ ಧರ್ಮ ಇರಲಿ, ಎಲ್ಲರೂ ಕೂಡ ಪ್ರತಿಯೊಂದು ಧರ್ಮದಲ್ಲಿ ಕೂಡ ಒಳಿತು ಮಾತ್ರ ಹೇಳೋದು ಬಿಟ್ಟರೆ ಯಾವ ಧರ್ಮದ್ದು ಕೂಡ ಇದು ಹೇಳೋದಲ್ಲ. ಅದನ್ನು ಆ ದೇವರ ಭಯ ಮಕ್ಕಳಿಗೆ ಹಾಕಿ, ಆ ಸಂಸ್ಕಾರಗಳು, ಆ ಮನೆಯಲ್ಲಿ ಪ್ರಾರ್ಥನೆ, ಆ ಭಜನೆ, ಆ ಕುಟುಂಬದ ವಾತಾವರಣ ಅದೆಲ್ಲ ಇದ್ದು ಒಂದು ಸ್ವಲ್ಪ ಅವರು ಅಡೋಲಸೆಂಟ್ ಅಂದರೆ ಒಂದು ಅರ್ಥ ಆಗುವ ಸ್ಥಿತಿಗೆ ಬಂದಮೇಲೆ ಮತ್ತೆ ನಾವು ತುಂಬ ಹೇಳಬೇಕಾಗಿಲ್ಲ. ಮತ್ತೂ ಆಗೋದಿದ್ರೆ ನಾವು ಅದಕ್ಕೆ ಕಡಿಮೆ. ಆದರೆ ಈ ಹಂತದಲ್ಲಿ ಹೆತ್ತವರು ಹೆಚ್ಚು ಚಿಂತನೆ ಮಾಡ್ಕೊಳ್ಬೇಕು. ಮತ್ತೆ ನಾವು ತುಂಬ ಸಂಪಾದನೆ ಮಾಡಿ ಇಷ್ಟೆಲ್ಲ ವಿದ್ಯೆ ಕೊಟ್ಟು ಅವರು ತಪ್ಪಿ ಬಿದ್ದ ಮೇಲೆ ನಾವು ಕುಟುಂಬದಲ್ಲಿ ರಿಗ್ರೆಟ್ ಆಗಿ ಮತ್ತೆ ಬೇಜಾರು ಮಾಡಿಕೊಂಡು ಮತ್ತೆ ಆ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳೋದಕ್ಕಿಂತ ಆ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೇವೆ ನಾವು, ಹೊರಗೆ ಏನೋ ಇನ್ವೆಸ್ಟ್ ಮಾಡೋದ್ರ ಜೊತೆಗೆ ನಮ್ಮ ಮಕ್ಕಳ ಮೇಲೆ ಕೊಡುವಂಥ ಸಮಯ, ಅವ್ರಿಗೆ ಕೊಡುವಂಥ ಪ್ರೀತಿ, ಅವ್ರಿಗೆ ಕೊಡುವಂಥ ಸಮಯ, ಇದನ್ನು ನಾನು ಹೆತ್ತವಳಾಗಿ ಒಬ್ಳು ತಾಯಿಯಾಗಿ ಇದನ್ನು ಮಾತಾಡ್ತೇನೆ. ಆ ಒಂದು ವಾತಾವರಣ ಬೆಳೆದಾಗ ತುಂಬ ನಮಗೆ ಮೌಲ್ಯಗಳನ್ನು ಕೊಡಲಿಕ್ಕಾಗತ್ತೆ, ತುಂಬ ವ್ಯಾಲ್ಯೂ ಶೇರ್ ಮಾಡಲಿಕ್ಕಾಗತ್ತೆ, ಆ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿಕ್ಕಾಗತ್ತೆ. ಈ ರೀತಿ ಬೆಳೆದಾಗ ಬಹುಶಃ ಒಂದು ಕುಟುಂಬ ಒಳ್ಳೆ ಕುಟುಂಬ ಆದರೆ ಅವರ ಇನ್ಫ್ಲುಯೆನ್ಸ್ ಇನ್ನೊಬ್ಬರ ಮೇಲೆ ಬಿದ್ದಾಗ ಬಹುಶಃ ಈ ಬದಲಾವಣೆಗಳನ್ನು ಅಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈಗ ನೀವು ಆಗ ಮಾತಾಡಿದಾಗ ನನಗೆ ಇದನ್ನು ಶೇರ್ ಮಾಡಬೇಕು ಅಂತ ಅನಿಸಿತು. ಈಗೀಗ ಮೊಬೈಲ್ ಅಂತೂ ಸಣ್ಣ ಮಕ್ಕಳು ಕೂಡ ತಿನ್ನಿಸ್ಬೇಕಾದ್ರೆ ಮೊಬೈಲ್ ಬೇಕು. ಮೊದಲು ಹೈಸ್ಕೂಲ್ ಕಾಲೇಜ್ವರೆಗೆ ಮೊಬೈಲ್ ಕೊಡ್ತಿರ್ಲಿಲ್ಲ. ಈ ಕೋವಿಡ್ ಬಂದಮೇಲೆ ಅಂತೂ ಮೊಬೈಲ್ ಸಣ್ಣ ಮಕ್ಕಳಿಗೆ, ಪ್ರೈಮರಿ ಮಕ್ಕಳಿಗೆ ಮೊಬೈಲ್ ಕೊಡಬೇಕಾದಂಥ ಅನಿವಾರ್ಯತೆ ಬಂತು. ಈಗಂತೂ ಮಕ್ಕಳು ಒಮ್ಮೆ ಕೈಗೆ ಸಿಕ್ಕಿದ ಮೇಲೆ ರೈಟ್ಫುಲ್ ಆಗಿ ನಮ್ಮ ಮೊಬೈಲ್ ನಮ್ದು ಅಂತಾರೆ. ಈಗೀಗ ಸ್ವಲ್ಪ ಹೆತ್ತವರು ಅದಕ್ಕೆ ಟೈಮ್ ಲಾಕ್ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಸ್ವಲ್ಪ ಬುದ್ಧಿವಂತರಾದರೆ ಅವರ ಮಾಸ್ಟರ್ ಫೋನಲ್ಲಿ ಅವರ ಲಾಕಿಂಗ್ ಸಿಸ್ಟಮ್ ಇರ್ತದೆ. ಪಾಪ ಅದು ಉಳಿದವ್ರಿಗೆ ಗೊತ್ತಿರೋದಿಲ್ಲ. ಸ್ವಲ್ಪ ಅವಿದ್ಯಾವಂತರಾದರೆ ಅವ್ರ ಮಕ್ಕಳು ನಾನು ಕಲಿತೇನೆ ಅಂತಾರೆ. ಅವ್ರು ಏನು ನೋಡ್ತಾರೆ ಅಂತ, ನಾನು ಕಲಿತೇನೆ, ನನಗೆ ಅದರಲ್ಲಿ ಕಲಿಲಿಕ್ಕಿದೆ, ನನಗೆ ಅದರಲ್ಲಿ ಪಾಠ ಇದೆ ಅಂತಾರೆ. ಮಕ್ಕಳು ಕೂಡ ಸ್ವಲ್ಪ ಈ ರೀತಿ ಸ್ವಲ್ಪ ಇದ್ದಾರೆ. ಸೊ ಈ ನಿಗಾ ಇಡುವಂಥ ಒಂದು ವ್ಯವಸ್ಥೆ ಏನಿದೆ, ಸೈಮಲ್ಟೇನಿಯಸ್ಲಿ ಮಕ್ಕಳ ಮೇಲೆ ನಿಗಾ ಇಡುವಂಥದ್ದು, ಅವರಿಗೆ ನೈತಿಕ ಶಿಕ್ಷಣವನ್ನು ಆ ಬೋಧನೆ ಮಾಡುವಂಥದ್ದು, ಆ ವ್ಯಾಲ್ಯೂಸನ್ನು ನಾವು ಕಲಿಸ್ಕೊಳ್ಳುವಂಥದ್ದು ಮಾಡಿದರೆ ಒಂದು ಸ್ವಲ್ಪ ಉತ್ತಮ ಸಮಾಜ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂದ್ಕೊಂಡು ಒಂದು ನನ್ನ ಆಲೋಚನೆ. ಓಕೆ, ಈಗ ಸಹನಾ ಕುಂದರ್ ಅವರು, ಈಗ ಮೊದಲಿದಾಗಿ ಇದು ಚಂದಮಾಮನನ್ನು ತೋರಿಸಿ ಕೈ ತುತ್ತು ಅಥವಾ ಊಟ ಮಾಡಿಸುವಂಥ ಒಂದು ಪದ್ಧತಿ, ಈಗ ಮೊಬೈಲ್ ಯೂಟ್ಯೂಬ್ನಲ್ಲೇ ಚಂದಮಾಮನ ತೋರಿಸ್ತಾ ಇದ್ದಾರೆ. ಎಷ್ಟು ಪೋಷಕರು ಈ ಒಂದು ವಿಚಾರದಲ್ಲಿ ಜಾಗೃತರಾಗಬೇಕು ಮಕ್ಕಳ ವಿಚಾರದಲ್ಲಿ? ಇವತ್ತು ಮಕ್ಕಳನ್ನು ಮಾತನಾಡಿಸೋದಷ್ಟು ಪುರ್ಸೊತ್ತು ಈಗ ಹೆತ್ತವರಿಗೆ ಇಲ್ಲ.
ಏನೆಲ್ಲ ಮಕ್ಕಳಿಗೆ ಒಂದು ಬದಲಾವಣೆ ತರಬಹುದು, ಮಕ್ಕಳಲ್ಲಿ ಏನೆಲ್ಲ ಚೇಂಜಸ್ ತರಬಹುದು ಹೆತ್ತವರು ಅಂತ? ಅಲ್ಲ, ಈಗಿನವ್ರಿಗೆ ಏನಾಗಿದೆ ಅಂದರೆ ಹಣ ಇದ್ರೆ ಏನೂ ಆಗ್ತದೆ ಅನ್ನೋದು ಮನಸ್ಥಿತಿಗೆ ಬಂದಿದೆ. ಬೆಳಿಗ್ಗೆ ಶಾಲೆಯಲ್ಲಿ ಶಿಕ್ಷಕರು ಪಾಠ ಹೇಳಿಕೊಡ್ತಾರೆ, ಅದಾದ್ಮೇಲೆ ಟ್ಯೂಷನ್ ಅವರಿಗೆ ಹಣ ಕೊಟ್ಟರೆ ಟ್ಯೂಷನ್ ಅವರು ಹೇಳಿಕೊಡ್ತಾರೆ. ನಮ್ದೇನಿದೆ, ನಾವು ಸಂಜೆ ಕುತ್ಕೊಂಡು ಮೊಬೈಲು ಸೀರಿಯಲ್ ಎಲ್ಲ ನೋಡ್ಕೊಂಡು ಆರಾಮಾಗಿದ್ರೆ ಆಯಿತು ಅಂತ ಮಕ್ಕಳಿಗೂ ಮೊಬೈಲೇ ಕೊಟ್ಕೊಂಡು ಸುಮ್ಮನೆ ಇರ್ತಾರೆ. ಮೊಬೈಲಲ್ಲೂ ಚಂದಮಾಮನ್ ತೋರಿಸೋದು ಚೆನ್ನಾಗಿರ್ತಿತ್ತು, ಅವ್ರು ಚಂದಮಾಮನ್ ತೋರಿಸೋದಿಲ್ಲ, ಅವ್ರು JCBಯಲ್ಲಿ ಮಣ್ಣು ತೆಗೆದು ಹೇಗೆ ಟಿಪ್ಪರ್ಗೆ ಹಾಕಿದ್ರು ಅಂತ ತೋರಿಸಿಕೊಡುವಂಥ ಕಾಲ ಇದು. ಅದರಲ್ಲಿ ಅಷ್ಟು ಸಮಯ ಇದೆಯಲ್ಲ, ಅಷ್ಟು ಸಮಯ ಅವರ ಭವಿಷ್ಯದ ಸಮಯ. ಅದು ಭವಿಷ್ಯದಲ್ಲಿ ಏನಾಗ್ತಾರೆ ಅನ್ನೋದನ್ನು ಅವರು ಊಟ ಮಾಡಿಸುವಾಗಲೂ ಕೂತು ಮಾತಾಡುವಾಗಲೂ ಹೇಳಿದರೆ ಭವಿಷ್ಯದಲ್ಲಿ ಅವರು ಏನಾಗಬಲ್ಲರು ಅನ್ನೋದನ್ನು ಕಟ್ಟುವಂಥ ಸಮಯ ಅದನ್ನು ವ್ಯರ್ಥ ಮಾಡ್ತಿದ್ದಾರೆ ಈಗ ಎಲ್ಲ ಹೆತ್ತವರು. ಹಣ ಕೊಟ್ಟಿದ್ದೇವಲ್ಲ, ಸ್ಕೂಲಲ್ಲಿ ಕಲಿತಿದ್ದಾರೆ, ನನ್ನ ಮಗ ಒಂದು ಇಂಜಿನಿಯರ್ ಆಂಡ ಯಾವ, ನನ್ನ ಮಗ ಇಂಜಿನಿಯರ್ ಆದರೆ ಸಾಕು, ಡಾಕ್ಟರ್ ಆದರೆ ಸಾಕು ಅಂತ ಒಬ್ಬ ಮನುಷ್ಯ ಆಗಬೇಕು ಅನ್ನೋದನ್ನು ಹೆತ್ತವರು ಹೇಳಿಕೊಡ್ತಾ ಇಲ್ಲ. ಈಗ ಮೇಡಮ್ ಹೇಳಿದಾಗ ಈಗ ಮದರ್ ಲಾಕ್ಸ್ ಇದೆ, ಸ್ಮಾರ್ಟ್ ಫೋನ್ಗಳಲ್ಲೆಲ್ಲ ಮದರ್ ಲಾಕ್ ಹಾಕಿದರೆ ಈವನ್ ಮಕ್ಕಳು ಏನು ಇದು ವರ್ಕ್ ಮಾಡ್ತಾರೋ ಮೊಬೈಲಲ್ಲಿ ಅದನ್ನು ಅವರ ಮೊಬೈಲಲ್ಲಿ ನೋಡುವಂತಹ ಅವಕಾಶಗಳು ಇದೆ, ಹೆತ್ತವರಿಗೆ ಇರ್ತದೆ. ಅದನ್ನು ಸ್ವಲ್ಪ ಅಟ್ಲೀಸ್ಟ್ ಈ ಮೊಬೈಲನ್ನು ತಗೊಳ್ಳಿಕ್ಕೆ ಆಗದೇ ಇದ್ದರೂ ಅದನ್ನಾದರೂ ಒಂದು ಅಡಾಪ್ಟ್ ಮಾಡಿದರೆ ಮೊಬೈಲಿಗೆ ಸ್ವಲ್ಪ ಅವಕಾಶ ಇದೆ. ಈ ಯೂಟ್ಯೂಬ್ಗಳೆಲ್ಲ ಬಂದಾಗ ಕೆಲವು ವೀಡಿಯೋಸ್ಗಳೆಲ್ಲ ಬಿಲೋ 18 ಅವರು ನೋಡ್ಲಿಕ್ಕೆ ಇರೋದಿಲ್ಲ, ಅವುಗಳನ್ನ ಆಪ್ಷನ್ ಕೇಳ್ತದೆ. ಆದರೆ ಆ ಮೊಬೈಲಿಗೆ ಗೊತ್ತಿರೋದಿಲ್ಲ ಬಿಲೋ 18, ನಾನು ಎಬೋ 18 ಅಂತ ಓದ್ತಿದ್ರೆ ಆ ವಿಡಿಯೋಗಳನ್ನು ನಾವು ವಾಚ್ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಪೋಷಕರು ಅವರು ಏನು ಮಾಡ್ತಿದ್ದಾರೆ, ಅವರ ಸಂಘ ಎಂಥದ್ದು, ಅವ್ರ ಮೊಬೈಲ್ ಫೋನ್ಗಳಲ್ಲಿ ಏನು ಬಳಕೆ ಮಾಡ್ತಾರೆ, ಹೇಗೆ ಬಳಕೆ ಮಾಡ್ತಿದ್ದಾರೆ, ಇದನ್ನು ಸ್ವಲ್ಪ ಗಮನ ಹರಿಸಬೇಕು ಹೆತ್ತವರು ಕೂಡ. ಬಹಳ ದೊಡ್ಡ ಪಾಲಿದೆ. ಈಗ ಎಲ್ಲ ಆದಮೇಲೆ ಊರು ಕೊಚ್ಕೊಂಡು ಹೋದ್ಮೇಲೆ ಹತ್ರ ಏನು ಪ್ರಯೋಜನ ಅನ್ನೋ ಥರ ಎಲ್ಲ ಆದಮೇಲೆ ಅಳೋದಕ್ಕಿಂತ ಮೊದಲೇ ಒಂದು ಅಡಿಪಾಯ ಗಟ್ಟಿ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರ್ತದೆ ಅಂತ ನನಗೆ ಅನಿಸ್ತದೆ. ಓಕೆ, ಕೊನೆಯದಾಗಿ ಈ ಒಂದು ವಿಚಾರದಲ್ಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಮತ್ತು ಏನೆಲ್ಲ ನೀವಿಗೆ ಸಾಕಷ್ಟು ಹೇಳಿದಿರಿ, ಬದಲಾವಣೆಗಳು ತರಬೇಕು, ಕಾನೂನುಗಳು ತರಬೇಕು ಅಂತ ಹೇಳಿದಿರಿ. ವೀಕ್ಷಕರಿಗೋಸ್ಕರ ನೀವೇನು ಈ ಒಂದು ಮಾಧ್ಯಮದ ಮೂಲಕ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ? ನಾನು ಒಬ್ಬ ಹೆಣ್ಣು ಮಗಳಾಗಿ ಕೊನೆಗೊಂದು ಹೇಳೋದು, ಒಂದು ಮನುಷ್ಯನಿಗೆ ಸಿಕ್ಕ ಬದುಕಲ್ಲಿ ಮನುಷ್ಯನಾಗೇ ಬದುಕಬೇಕು. ಅದನ್ನು ಬಿಟ್ಟು ಮೃಗಗಳ ರೀತಿ ವರ್ತಿಸೋದು ಬಹಳ ಅಸಭ್ಯ ಅಂತ ನನಗೆ ಅನಿಸ್ತದೆ. ಸಂಸ್ಕಾರವಾಗಿ ಮತ್ತು ಚೆನ್ನಾಗಿ ಬದುಕಬೇಕು. ಸತ್ತು ಮೇಲೂ ಹೋದ ಅನ್ನೋದಕ್ಕಿಂತ ಹೋದದ್ದೇ ಚೆನ್ನಾಗಿತ್ತು ಅನ್ನೋ ಥರ ಆಗಬಾರ್ದು ಯಾರೇ ಆದರೂ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು, ಹೆಣ್ಮಕ್ಳು ಅಷ್ಟೇ ಗೌರವಯುತವಾಗಿ ಬಾಳೋದು, ಎರಡನ್ನ ಮಾಡಿಕೊಂಡ್ರೆ ನನ್ನ ದೇಶಕ್ಕಿದ್ದ ಒಳ್ಳೆ ಹೆಸರು ಹಾಗೆ ಉಳಿದು ಬರ್ತದೆ. ಈಗ ಬೇರೆ ದೇಶಗಳಿಗೆಲ್ಲ ಹೋದಾಗ ಅಲ್ಲಿದ್ದ ಹೆಣ್ಣು ಮಕ್ಕಳ ವೇಷಭೂಷಣ ನೋಡಿದಾಗ, ಅವರ ವಿಚಾರಗಳನ್ನು ನೋಡಿದಾಗ ಬಹಳ ಮಂದಿಗೆ ಭಾರತ ಚೆನ್ನಾಗಿದೆ ಅಂತ ಅನಿಸಿದ್ದಿದೆ. ಎಷ್ಟೋ ಮಂದಿ ವಿದೇಶಿಗರು ಒಂದು 4-5 ಮದುವೆ ಎಲ್ಲ ಆದಮೇಲೆ ಬೇಡದೆಲ್ಲ ಮಾಡಿದ ಮೇಲೆ ಆಧ್ಯಾತ್ಮ ಎಲ್ಲಿದೆ ಅಂತ ಹುಡ್ಕೊಂಡು ಬರೋದು ನನ್ನ ದೇಶಕ್ಕೆ. ಈಗ ನನ್ನ ದೇಶದವರು ಬದುಕಿರುವ ಆ ಕಾಲದಲ್ಲೇ ಬೇರೆ ದೇಶಕ್ಕೆ ಹೋಗಿ ಬದುಕಿದ್ರೆ ಒಳ್ಳೇದಂತ ಆಗಬಾರ್ದಲ್ಲ. ಹಾಗಾಗಬೇಕು ಅಂದರೆ ನನ್ನ ದೇಶದ ಮೂಲ ಸಂಸ್ಕಾರ ಏನಿದೆ ಅದು ಉಳಿದು ಬರಬೇಕು. ನಾವಿಲ್ಲಿ ಕೂತು ಮಾತಾಡೋದು ಬಹಳ ಚೆನ್ನಾಗಿ ಅನಿಸ್ಬೋದು, ಆದರೆ ಈ ಬೇಡಬೇಡದ ಮಾಫಿಯಾಗಳು ಇವುಗಳೆಲ್ಲ ಸಿಕ್ಕಿ ಬಿದ್ದು ಇವತ್ತಿನ ಯುವಜನತೆ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ನನ್ನ ದೇಶದ ಭವಿಷ್ಯ ಏನು ಅದನ್ನು ಸ್ವಲ್ಪ ಎಲ್ಲರೂ ಯೋಚನೆ ಮಾಡುವಂಥ ಅಗತ್ಯತೆ ಇದೆ. ಇಡೀ ಪ್ರಪಂಚಕ್ಕೆ ಒಳ್ಳೆಯದನ್ನು ಕೊಟ್ಟ ನನ್ನ ದೇಶ ಯಾವತ್ತೂ ಕೆಟ್ಟದ್ದು ಕೇಳಬಾರ್ದು, ಇದು ಎಲ್ರಿಗಿರುವಂಥ ಆಸೆ. ಎಲ್ಲೋ ಇದ್ದಂತಹ ಅತ್ಯಾಚಾರಗಳು ಅಲ್ಲಿ ಆಗಿದೆ ಅಲ್ಲ ಬಿಟ್ಬಿಡುವ ಅನ್ನೋದಕ್ಕಿಂತ ಇವತ್ತು ನನ್ನ ಕಾಲು ಕೆಳಗೆ ಬಂದಾಗ ನನ್ನ ತಾಲೂಕಲ್ಲಾಯಿತು, ನನ್ನ ಊರಲ್ಲಾಯಿತು, ಆ ಥರ ಆಗಬಾರ್ದು. ಬಹಳ ಚೆನ್ನಾಗಿ ಬೆಳೆಸಬೇಕು ಮಕ್ಕಳನ್ನು. ಅದು ಗಂಡು ಮಕ್ಕಳಿಗೂ ಅಷ್ಟೇ ಸಂಸ್ಕಾರ, ಹೆಣ್ಣು ಮಕ್ಕಳಿಗೂ ಅಷ್ಟೇ ಸಂಸ್ಕಾರ ಸಿಗಬೇಕು. ನನ್ನ ಒಂದು ದೊಡ್ಡ ಮನವಿ ಅದು. ಇನ್ನು ಮುಂದಕ್ಕೆ ನನ್ನ ದೇಶದಲ್ಲಿ ಕ್ಯಾಂಡಲ್ ಹಿಡ್ಕೊಂಡು ಹೋರಾಟ ಮಾಡುವಂಥ ಸ್ಥಿತಿ ನನ್ನ ದೇಶಕ್ಕೆ ಬಾರದೇ ಇರಲಿ ಅನ್ನೋದು ನನ್ನ ಮನವಿ ಅಷ್ಟೇ. ಇದು ಮತ್ತೆ ಮರುಕಳಿಸಿದ ಹೆಣ್ಣು ಮಕ್ಕಳಿಗೆ ಬಹಳ ಸ್ವಚ್ಛಂದವಾಗಿ ತಿರುಗುವಂತಹ ಒಂದು ದಿನ ನನ್ನ ದೇಶದಲ್ಲಿ ಮತ್ತೆ ಮರುಕಳಿಸಬೇಕು ಅಂತ ನಾನು ಕೇಳ್ತೇನೆ ಅಷ್ಟೇ. ಓಕೆ ಮೇಡಮ್, ಬಹುಶಃ ಇಂಥ ಪ್ರಕರಣಗಳು ಕಡಿಮೆ ಆಗಬೇಕು. ಆ ದಿಟ್ಟಿನಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಬಹುಶಃ ಘಟನೆಗಳಾದಾಗ ಇದು ನನ್ನ ಮನೆಯ ಘಟನೆ ಅಂದ್ಕೊಂಡು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ, ಈಗ ಇನ್ನೆಲ್ಲೋ ಆಗಿದೆ ಅಂತ ಹೇಳೋದಕ್ಕಿಂತ ಇದು ನನ್ನ ಮನೆಯ ಘಟನೆ, ನನ್ನ ಮನೆಯ ಮಗಳಿಗೆ ಆಗ್ತಿದ್ರೆ ಏನಾಗ್ತಿತ್ತು, ಆ ಭಾವನೆಗಳು ನಮ್ಮ ಮನಸ್ಸಿಗೆ ಬಂದುಕೊಂಡು ಇಂಥ ಘಟನೆಗಳಾದಾಗ ಪ್ರತಿಭಟಿಸುವಂಥದ್ದು, ನಾವು ಇದರ ಬಗ್ಗೆ ಇದು ತಪ್ಪು ಅಂತ ಹೇಳುವಂಥ ಒಂದು ವಿಚಾರವನ್ನು ನಮ್ಮ ಸಮಾಜ
ಆ ರೀತಿ ಬರಬೇಕು, ಹೊರಗೆ ಬರಬೇಕು, ಸಮಾಜ ಎಚ್ಚೆತ್ತುಕೊಳ್ಬೇಕು ಅನ್ನೋದ್ರ ಜೊತೆ ನಮ್ಮ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗಬೇಕು. ಹೆಣ್ಣು ಮಕ್ಕಳು ಇದನ್ನು ಪ್ರತಿಭಟಿಸುವಂಥದ್ದು ಮತ್ತು ಇದನ್ನು ಎದುರಿಸುವಂಥ ಕಲೆಯನ್ನು ಕಲ್ತುಕೊಳ್ಬೇಕು. ಮತ್ತು ಹೆಣ್ಣು ಮಕ್ಕಳು ಬಹುಶಃ ಸ್ಟ್ರಾಂಗ್ ಆಗಿ ಮುಂದುವರಿದ್ರೆ ಏನಾದರೂ ಸ್ವಲ್ಪ ಬದಲಾವಣೆ, ಯಾಕಂದರೆ ನಾವು ಸ್ವಲ್ಪ ಮೃದು ಸ್ವಭಾವದವರು. ಆ ಮೃದು ಸ್ವಭಾವಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ನಾವು ಇನ್ನಷ್ಟು ಕಲೆಗಳನ್ನು ಕಲಿತು ನಾವು ಸ್ಟ್ರಾಂಗ್ ಆಗಿ ಮುಂದಕ್ಕೆ ಹೋದರೆ ಬಹುಶಃ ಸ್ವಲ್ಪ ಮಟ್ಟಿಗೆ ಅವರೇ ಪ್ರತಿಭಟಿಸಲಿಕ್ಕೆ, ಇಂಥ ಘಟನೆಗಳನ್ನು ಸ್ವಲ್ಪ ಪ್ರತಿಭಟಿಸಲಿಕ್ಕೆ ಸಾಧ್ಯ ಆಗುತ್ತೋ ಏನೋ. ಸೊ ಆ ನಿಟ್ಟಿನಲ್ಲಿ ಅವರು ಮುಂದುವರಿಬೇಕು ಅನ್ನುವ ಒಂದು ವಿನಂತಿಯನ್ನು ಮಾಡ್ತಾ, ಸಮಾಜ ಇದರ ಹಿಂದೆ ಇಲ್ಲಿ ಜಾತಿ ಮತ ಅಂತ ವಿಚಾರಗಳಿಲ್ಲದೆ, ಯಾವ ಪಕ್ಷ ಅಂತ ಇಲ್ಲದೆ ಎಲ್ಲರೂ ಕೂಡ ಸಮಾನವಾಗಿ ನಾವು ಸಮಾಜವಾಗಿ ಜೊತೆ ಸೇರಿಕೊಂಡು ಇದಕ್ಕೆ ತೀಕ್ಷ್ಣ ಕಾನೂನು ತರುವ ನಿಟ್ಟಿನಲ್ಲಿ ನಮ್ಮ ಮಾತುಗಳಾಗಬೇಕು. ಇದಕ್ಕೆ ಸಿಕ್ಕ ಪ್ರಕರಣಗಳಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ನಮ್ಮ ಹೋರಾಟಗಳು ಮುಂದುವರಿಬೇಕು ಅಂತ ನಾನು ವಿನಂತಿಸ್ತೇನೆ. ಖಂಡಿತ ಮೇಡಮ್. ಓಕೆ, ಇದುವರೆಗೆ ನೀವೊಂದು ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರಿ. ಕೆಲವೊಂದು ಮಾಹಿತಿಗಳನ್ನು ನೀವು ವೀಕ್ಷಕರಿಗೆ ಕೂಡ ನೀವು ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ಯು ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ರೇಣುಕಾ ಕರ್ನೆಲಿಯು ಹಾಗೂ ವಕೀಲರಾದಂತಹ ಸಹನಾ ಕುಂದರ್ ಅವರು ಭಾಗವಹಿಸಿ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಇದು ಇವತ್ತಿನ ಮುಖಾಮುಖಿ ಕಾರ್ಯಕ್ರಮ. ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾರೆ ಚಾನಲ್.